ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ ಕನ್ಫರ್ಮೇಶನ್ ಕೊಡಿ ಎಲ್ಲರೂ. ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ ಕನ್ಫರ್ಮೇಶನ್ ಕೊಡಿ. ಆನ್ಲೈನ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಿ, ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ ಕನ್ಫರ್ಮೇಶನ್ ಒಮ್ಮೆ. ಫೇಸ್ 1 ಎಲ್ಲ ಮೇಲೆ ಹೋಗಿದೆ, ಫೇಸ್ 2 ಅಷ್ಟೇ ಇಲ್ಲಿರೋದು. ಫೇಸ್ 2 MBA MC ಅಷ್ಟೇ. गुड मॉर्निंग अभिलाष, चलो शुरू मारना. टेस्ट सीरीज बैंकिंग एग्जाम्स SBI क्लर्क मेमोरी बेस्ड फुल टेस्ट प्रिलिम्स अल्वा. ಇದರಲ್ಲಿ ಯಾವುದು ಜುಲೈ 11th. ಗುಡ್ ಮಾರ್ನಿಂಗ್ ಶ್ರುತಿ. ಓಕೆ, ಗುಡ್ ಮಾರ್ನಿಂಗ್ ಶೋಭಾ. ಎಲ್ಲ ಕ್ಲಿಯರ್ ಇದೆ ಅಲ್ವಾ? ಬನ್ನಿ. ಸೊ SBI ಕ್ಲರ್ಕ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇದು. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಯಾವ್ದಪ್ಪ ಇದು? ಡೈರೆಕ್ಟ್ ಆಗಿ ಎರರ್ ಕರೆಕ್ಷನ್ ಮೇಲೆ ಶುರು ಆಗ್ತದೆ. ಗಿವ್ ಮಿ ಎ ಸೆಕೆಂಡ್. ಗುಡ್ ಮಾರ್ನಿಂಗ್ NC37. ಎರರ್ ಕರೆಕ್ಷನ್ ಇಷ್ಟು ಸಾಕಲ್ಲ, ಕಾಣುತ್ತಲ್ವಾ? ಓಕೆ, ಏನಿದೆ? ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ ವೆಂಚರ್. ಏನ್ ಎರರ್ ಇದೆ? ಎರರ್ ಏನಿದೆಪ್ಪ ಇಲ್ಲಿ? ಬಿ ಇಸ್ ದ ಆನ್ಸರ್. ಇಲ್ಲಿ ಆರ್ ಬರುವಂತಿಲ್ಲ, ಇಲ್ಲಿ ಈಸ್ ಬರಬೇಕು. ಯಾಕೆ? ಒನ್ ಆಫ್ ಅಂತ ಹೇಳಿದಾಗ ಸಮ್ ಆಫ್ ದ, one of the, none of the, everybody, anybody, somebody, nobody, anyone, someone, no one. ಇವು ಯಾವುದೇ ಪದಗಳಿಂದ ಸ್ಟೇಟ್ಮೆಂಟ್ ಶುರು ಆದ್ರೆ ಅದರ ನಂತರ ಬರುವ ವರ್ಬ್ ಏನಿರುತ್ತಲ್ಲ ಅದು ಯಾವಾಗ್ಲೂ ಸಿಂಗುಲರ್ ಇರಬೇಕು. ಅದು ಯಾವ ತರ ಇರ್ಬೇಕು ಸರ್? ಸಿಂಗುಲರ್ ಇರಬೇಕು. ಅದಕ್ಕೆ ಅಲ್ಲಿ ಆರ್ ಬರುವಂತಿಲ್ಲ, ಆನ್ಸರ್ ಏನೋ ಈಸ್ ಬರಬೇಕು. ಓಕೆನಾ? So good morning Praveen, good morning Geeta. ಅರ್ಥ ಆಯ್ತಲ್ಲ? ಸೊ ರೂಲ್ ಏನಿದು ಇಲ್ಲಿ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ದ ಟೀಚರ್ಸ್, ಒನ್ ಆಫ್ ದ ಸ್ಕೂಲ್ಸ್, ಒನ್ ಆಫ್ ಮೈ ಬೈಕ್ಸ್, ಒನ್ ಆಫ್ ಮೈ ಪೆನ್ಸ್. ಓಕೆ, ಸೊ ಒನ್ ಆಫ್ ದ ಅಂತ ಮೆನ್ಷನ್ ಮಾಡಿದ್ಮೇಲೆ ಅದು ಎಷ್ಟೇ ಇರಲಿ, ಇಲ್ಲಿ ಇದು ಯಾವಾಗ್ಲೂ ಪ್ಲೂರಲ್ ಅಲ್ಲಿ ಇರಬೇಕು, ನೆನಪಿರ್ಲಿ. ಒನ್ ಆಫ್ ಮೈ ಫ್ರೆಂಡ್ ಅಂತ ಅನ್ನಬಾರ್ದು, ಮತ್ತೆ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಾನೆ ಅನ್ಬೇಕು. ಒನ್ ಆಫ್ ಮೈ ಫ್ರೆಂಡ್ ಅಂದ್ರೂ ಕೂಡ ತಪ್ಪೆ. ಇಲ್ಲಿ ಏನಿರುತ್ತಲ್ಲ, ಒನ್ ಆಫ್ ಮೈ ಆದ್ಮೇಲೆ ನೆಕ್ಸ್ಟ್ ಏನೇ ನೌನ್ ಬರ್ಲಿ ಆ ನೌನ್ ಪ್ಲೂರಲ್ ಅಲ್ಲಿ ಇರಬೇಕು. ಅದರ ನಂತರ ಬರುವ ವರ್ಬ್ ಏನೇ ಯಾವ್ದ್ರಲ್ಲಿ ಇರಬೇಕು? ಸಿಂಗುಲರ್ ಇರಬೇಕು. ರೂಲ್ ನೆನ್ಪಿಡ್ಕೊಳ್ರಿ ಎಲ್ರು. ಓಕೆನಾ? ಸೊ ಅದಕ್ಕೆ ಸೊ ಇಲ್ಲಿ ಆರ್ ಬರಬಾರ್ದು. ಏನ್ ಬರ್ಬೇಕಿತ್ತು? ಆನ್ಸರ್ ಈಸ್ ಆಗ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 2 ಏನಿದೆ? ನೀದರ್ ದ ಪೀಪಲ್ ನಾರ್ ದ ಕ್ಲರ್ಗಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಷನ್ಸ್ ಟೇಕನ್ ಇನ್ ದ ನೇಮ್ ಆಫ್ ರಿಲಿಜಿಯನ್ ಇನ್ ದ ಕಂಟ್ರಿ. ನೀದರ್ ದ ಪೋಪ್, ಸಾರಿ ಪೀಪಲ್ ಅಲ್ಲ, ನೀದರ್ ದ ಪೋಪ್ ನಾರ್ ದ ಕ್ಲರ್ಗಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಷನ್ಸ್ taken in the name of religion in the country. ಏನಿದೆ ಎರರ್? ಏನ ಇಲ್ಲಿ ಏನ್ ಬರ್ಬೇಕು? ಇಲ್ಲಿ ಆರ್ ಬರಬಾರದು, ಇಲ್ಲಿ ಈಸ್ ಬರಬೇಕು. ಯಾಕೆ? ರೂಲ್ ನೆನಪಿರ್ಲಿ. ನೀದರ್ ನಾರ್ ಬಂದಾಗ ವರ್ಬ್, ಈ ವರ್ಬ್ ಅನ್ನೋದು ಏನಿರುತ್ತಲ್ಲ ಈ ನೌನಿಗೆ ತಕ್ಕಂಗೆ ಇರಬೇಕು. ನಾರ್ ಆದ್ಮೇಲೆ ಬರುವ ನೌನ್ ಸಿಂಗುಲರ್ ಇದ್ರೆ ವರ್ಬ್ ಸಿಂಗುಲರ್ ಇರಬೇಕು. ನಾರ್ ಆದ್ಮೇಲೆ ಬರುವ ನೌನ್ ಪ್ಲೂರಲ್ ಇದ್ರೆ ವರ್ಬ್ ಕೂಡ ಪ್ಲೂರಲ್ ಆಗ್ಬೇಕು. ಓಕೆನಾ? ಸೊ ಇವಾಗ ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ ಪ್ರವೀಣ್. ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ರಿ, ವಿಡಿಯೋ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ಈ ಕ್ವೆಶ್ಚನ್ ದೊಡ್ಡದಿದೆ, ಅದಕ್ಕೆ ನಾನು ಇನ್ನೂ ದೊಡ್ಡದು ಮಾಡಕ್ ಆಗಲ್ಲ ಇದು. ಓಕೆ, ಒಂದು ನಿಮಿಷ.
ನೋಡಿ ಎರರ್ ಎಲ್ಲಿದೆ ಅಂತ ತೋರಿಸ್ತೀನಿ ಇಲ್ಲಿ. ಏನ್ ಹೇಳ್ತಾ ಇದ್ದೀನಿ ಇಲ್ಲಿ, ನೀದರ್ ದ ಪೋಪ್ ಇದು ಒಂದು ನೌನು, ಪೋಪ್. ಕ್ಲರ್ಗಿ ಅನ್ನೋದು ಎರಡನೇ ನೌನು, ಎರಡು ನೌನ್ ಕೊಟ್ಟಿದ್ದಾನೆ. ಇದು ವರ್ಬ್, ಇದು ಆರ್ ಅನ್ನೋದು ವರ್ಬ್ ಇದು. ಓಕೆನಾ? ಸೊ ನಮ್ಮ ವರ್ಬ್ ಏನಿದೆ ಅಲ್ಲ, ಯಾವಾಗ್ಲೂ ಈ ಎರಡನೇ ನೌನ್ ಪ್ರಕಾರನೇ. ಯಾವಾಗ ಈದರ್ ಆರ್ ಬಂದ್ರು ನೀದರ್ ನಾರ್, ಈದರ್ ಆರ್ ನೀದರ್ ನಾರ್ ಬಂದಾಗ ನಾರ್ ಆದ್ಮೇಲೆ ಈದರ್ ಆರ್ ಅಲ್ಲಿ ಆರ್ ಆದ್ಮೇಲೆ ನೀದರ್ ನಾರ್ ಅಲ್ಲಿ ನಾರ್ ಆದ್ಮೇಲೆ ಎರಡನೇ ನೌನ್ ಏನಿರುತ್ತಲ್ಲ ಆ ನೌನಿಗೆ ತಕ್ಕಂಗೆ ವರ್ಬ್ ಇರಬೇಕು. ನೌನ್ ಸಿಂಗುಲರ್ ಇದ್ರೆ ವರ್ಬ್ ಕೂಡ ಸಿಂಗುಲರ್ ಇರುತ್ತೆ. ಎರಡನೇ ನೌನ್ ಪ್ಲೂರಲ್ ಇದ್ರೆ ವರ್ಬ್ ಕೂಡ ಪ್ಲೂರಲ್ ಇರುತ್ತೆ. ಆದ್ರೆ ಈಗ ಕ್ಲರ್ಗಿ ಅಂದ್ರೆ ಏನಿಲ್ಲಿ, ಕ್ಲರ್ಗಿ ಅನ್ನೋದು ಸಿಂಗುಲರ್ ಪ್ಲೂರಲ್ಲ? ಕ್ಲರ್ಗಿ ಅಂದ್ರೆ ಮೀನಿಂಗ್ ಏನಪ್ಪ? ಸಿಂಗುಲರ್ ಅಂತ ಹೇಳಿದ್ರಲ್ಲ, ಕ್ಲರ್ಗಿ ಅಂದ್ರೆ ಮೀನಿಂಗ್ ಏನು? ಈಗ ಹೆಂಗ್ ಅರ್ಥ ಮಾಡ್ಕೋಬೇಕು, ನಮಗೆ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿಲ್ಲ ಅಂದ್ರು. ನೀದರ್ ದ ಪೋಪ್ ನಾರ್ ದ ಕ್ಲರ್ಗಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಷನ್ಸ್ ಟೇಕೆನ್. ಪೋಪ್ ಅಂದ್ರೆ ಗೊತ್ತು, ಇಸ್ ಹೆಡ್ ಆಫ್ ದ ಕ್ರಿಸ್ಟಿಯಾನಿಟಿ. ನಾರ್ ದ ಕ್ಲರ್ಗಿ, ಕ್ಲರ್ಗಿ ಅಂದ್ರೆ ಅದರ್ ರಿಲಿಜಿಯಸ್ ಪೀಪಲ್. ಈಗ ಪೋಪ್ ಜೊತೆ ಇನ್ನ ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ, ಓಕೆ, ಅವ್ರನ್ನೆಲ್ಲಾರನು ಏನಂತೀವಿ ನಾವು? ಕ್ಲರ್ಗಿ ಅಂತೀವಿ. ಸೊ ಕ್ಲರ್ಗಿ ಈಸ್ ಅ ಗ್ರೂಪ್ ಆಫ್ ರಿಲಿಜಿಯಸ್ ಪೀಪಲ್, ಗ್ರೂಪ್ ಆಫ್ ರಿಲಿಜಿಯಸ್ ಪೀಪಲ್. ಈಗ ಪೀಪಲ್ ಅಂತ ಹೇಳ್ತಾ ಇದ್ದೀನಿ, ಅವಾಗ ಸಿಂಗುಲರ್ ಆಗುತ್ತಾ ಪ್ಲೂರಲ್ ಆಗುತ್ತಾ? ಅದು ಸಿಂಗುಲರೇ ಆಗ್ಬೇಕದು. ಯಾಕೆ ಅಂತ ಹೇಳ್ತೀರಾ ಯಾರಾದ್ರೂ? ಅದು ಯಾವ ನೌನ್ ಅಂತ ಹೇಳ್ತೀರಾ? ಇವಾಗ ಮೊನ್ನೆನೆ ಕಲ್ತಿದ್ದೀರಿ ಇಂಗ್ಲಿಷ್ ಅಲ್ಲಿ, ಮೊನ್ನೆ ಕಲ್ಸಿದ್ದೀನಿ ಬೇಸಿಕ್ಸ್ ಅಲ್ಲಿ. ಕಲೆಕ್ಟಿವ್ ನೌನ್. ಇದು ಯಾವ್ದು? ಕಲೆಕ್ಟಿವ್ ನೌನ್. ಕ್ಲರ್ಗಿ ಅಂದ್ರೆ ಗ್ರೂಪ್ ಆಫ್ ರಿಲಿಜಿಯಸ್ ಪೀಪಲ್, ಅವ್ರ ಏನಾಗ್ತಾರೆ? ಕಲೆಕ್ಟಿವ್ ನೌನ್ ಆಗುತ್ತೆ. ಎಲ್ಲರ ಬಗ್ಗೆನೂ ಮಾತಾಡ್ತಿದೀವ, ಇದನ್ನ ಡಿವೈಡ್ ಮಾಡಿ ಮಾತಾಡ್ತಿದೀವ? ಎಲ್ಲರ ಬಗ್ಗೆ ಮಾತಾಡ್ತಾ ಇದೀವಿ ಗ್ರೂಪ್ ಅಲ್ಲಿರೋರು. ಅದಕ್ಕೆ ಇದನ್ನ ಸಿಂಗುಲರ್ ಆಗಿ ಕನ್ಸಿಡರ್ ಮಾಡ್ಬೇಕು. ಸೊ ಇದು ಸಿಂಗುಲರ್ ಅಂದ್ರೆ ಇದರಿಂದ ಬರುವ ವರ್ಬ್ ಕೂಡ ಸಿಂಗುಲರ್ ಇರಬೇಕು. ಅದಕ್ಕೆ ಇಲ್ಲಿ ಆರ್ ಬರಂಗಿಲ್ಲ, ಇದು ಏನ್ ಬರಬೇಕು? ಈಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ಎಲ್ರಿಗೂ ಇದು? ಎವ್ರಿಬಡಿ ಓಕೆ? ರಿಲಿಜಿಯಸ್ ಡ್ಯೂಟಿ, ಪರ್ಫೆಕ್ಟ್. ದರ್ಶನ್. ಓಕೆ, ನೆಕ್ಸ್ಟ್ ಏನಿದು? ಏನಾಯ್ತದು? ಒಂದು ನಿಮಿಷ. ಯಾವುದು ಮಾಡ್ತಾ ಇದ್ವಲ್ಲ, ಇದೆ ಅಲ್ವಾ? ಎಷ್ಟು ಕ್ವಶನ್ಸ್ ಆದವು? 2 ಕ್ವಶನ್ಸ್ ಆದವು. 3ನೇ ಕ್ವಶನ್ ಈಗ. ಏನಿದೆ ನೋಡಿ, ಕೆನ್ ದ ಫ್ರೆಂಚ್ ಬಿ ಸೋ ಎನಾರ್ಮಸ್ಲಿ ಸುಪೀರಿಯರ್ ದೆನ್ ಅಸ್ ದಟ್ ವಿ ಕುಡ್ ನಾಟ್ ಬೀಟ್ ದೆಮ್. ಏನ್ ಹೇಳ್ತಿದ್ದಾನೆ? ಕೆನ್ ದ ಫ್ರೆಂಚ್ ಬಿ ಎನಾರ್ಮಸ್ಲಿ ಸುಪೀರಿಯರ್ ದೆನ್ ಅಸ್ ದಟ್ ವಿ ಕುಡ್ ನಾಟ್ ಬೀಟ್ ದೆಮ್. ಏನಿದೆ? ಗುಡ್ ಮಾರ್ನಿಂಗ್ ಮಂತೇಶ್. Can the French be enormously superior than us that we could not beat them? ಅಂದ್ರೆ ಫ್ರೆಂಚ್ ಅವರು ನಮ್ಕಂತ ಅಷ್ಟು ಸುಪೀರಿಯರ್ ಇದಾರ, ನಾವು ಅವ್ರನ್ನ ಬೀಟ್ ಮಾಡಕ್ಕೆ ಆಗಲ್ವಾ ಅಂತ ಕೇಳ್ತಿದ್ದಾನೆ. ಎರರ್ ಏನಾದ್ರೂ ಇದೇನಾ ಇಲ್ವಾ? ಕ್ಯಾನ್ ದ್ಯಾನ್ ತೆಗೆದು ಏನಾಗ್ಬೇಕಲ್ಲಿ? ದ್ಯಾನಸ್ ಅನ್ನಬಾರ್ದು, ಏನ್ ಅನ್ಬೇಕದು? ಟು ಅಸ್ ಅನ್ನಬೇಕು. ಅಲ್ಲಿ ಎರರ್ ಏನಿದೆ ಅಂದ್ರೆ ದ್ಯಾನ್ ಬರುವಂತಿಲ್ಲ, ಇದು ಏನಪ್ಪಾ? ಇದು ಟೂ ಬರಬೇಕಿದು. ಸರಿ, ಯಾಕೆ ಟೂ ಬರಬೇಕು? ಯಾಕೆ ಟೂ ಬರ್ಬೇಕಲ್ಲಿ? ಯಾಕೆ ದೆನ್ ಬರಬಾರ್ದು? ಅದನ್ನು ಕೂಡ ಹೇಳ್ತೇನೆ. ಓಕೆನಾ? ದ್ಯಾನ್ ರಿಪ್ಲೇಸಸ್ ಟು ಇಸ್ ದ ರೈಟ್ ಆನ್ಸರ್. ಓಕೆ, ಯಾಕೆ ದ್ಯಾನ್ ಬರಲ್ಲ? ಯಾವ ಇಲ್ಲಿ ಸುಪೀರಿಯರ್ ಅನ್ನ ವರ್ಡ್ ಇದೆ ಅಲ್ಲ, ಇದು ಕಂಪ್ಯಾರಿಟಿವ್ ಡಿಗ್ರಿ. ಕಂಪೇರಿಂಗ್ ಫ್ರೆಂಚ್ ವಿತ್ ಅಸ್, ನಮ್ಮನ್ನ ಫ್ರೆಂಚ್ ನ ಕಂಪೇರ್ ಮಾಡ್ತದೆ. ಸೊ ಇದು ಕಂಪ್ಯಾರಿಟಿವ್ ಡಿಗ್ರಿ ಆಯ್ತು. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನನಗೆ ಸುಪೀರಿಯರ್, ಇನ್ಫೀರಿಯರ್, ಜೂನಿಯರ್, ಸೀನಿಯರ್ ಇವು ಪದಗಳು ಬಂದಾಗ ನೆನಪಿರ್ಲಿ, ಯಾವಾಗಲೂ ಟೂನೇ ಬಳಸಬೇಕು.
ಇನ್ಫೀರಿಯರ್, ಸುಪೀರಿಯರ್, ಜೂನಿಯರ್, ಸೀನಿಯರ್. ಅರ್ಥ ಆಯ್ತಾ? ಇವುಗಳ ಜೊತೆ ಈಗ ಗ್ರೇಟರ್ ದ್ಯಾನ್, ಲೆಸರ್ ದ್ಯಾನ್ ಅವುಗಳಿಗೆಲ್ಲ ದ್ಯಾನ್ ಬಳಸ್ತೀವಿ. ಆದರೆ ಸುಪೀರಿಯರ್, ಇನ್ಫೀರಿಯರ್, ಜೂನಿಯರ್, ಸೀನಿಯರ್ ಈ ವರ್ಡ್ಸ್ ಬಂದಾಗ ನಾನು ದ್ಯಾನ್ ಬಳಸಬಾರದು. ಅವುಗಳ ಜೊತೆ ಏನ್ ಬಳಸಬೇಕು? ಯಾವಾಗ್ಲೂ ಟು ಬಳಸಬೇಕು. ಸೊ ಕರೆಕ್ಟ್ ಆನ್ಸರ್ ಏನು? ಕ್ಯಾನ್ ದ ಫ್ರೆಂಚ್ ಬಿ ಎನಾರ್ಮಸ್ಲಿ ಸುಪೀರಿಯರ್ ಟು ಅಸ್ ದಟ್ ವಿ ಕುಡ್ ನಾಟ್ ಬೀಟ್ ದೆಮ್. ರೂಲ್ ನೆನಪಿಡ್ಕೊಳ್ಳಿ, ಈ ವರ್ಡ್ಸ್ ಬಂದಾಗ ಇವೆಲ್ಲ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದ್ದಾವೆ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದ್ದಾವೆ. ಸೊ ಅಲ್ಲಿ ಏನ್ ಮಾಡ್ಬೇಕು ನಾನು? ಇವು ಬಂದಾಗ ದ್ಯಾನ್ ಬಳಸಂಗಿಲ್ಲ, ದ್ಯಾನ್ ಪ್ಲೇಸ್ ಅಲ್ಲಿ ಏನ್ ಬಳಸಬೇಕು? ಟು ಬಳಸಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 4. The sun had been under the cloud all day and there had been brief showers. The sun had been under the cloud all day and there had been brief showers. ಅಂದ್ರೆ ಏನು? ಸೂರ್ಯ ಮೋಡದ ಒಳಗಡೆನೆ ಇದ್ದ ಇಡೀ ದಿನ. ಓಕೆ, and there had been brief ಇಲ್ಲ, ಮೋಡದ ಒಳಗಡೆ ಅಲ್ಲ, ಮೋಡದ ಕೆಳಗಡೆನೆ ಇದ್ದಾನೆ ಅಂತ ಅರ್ಥ. ಓಕೆ, ಸೊ and there had been brief showers. ಬ್ರೀಫ್ ಶವರ್ಸ್ ಅಂದ್ರೆ ಸ್ವಲ್ಪ ಸ್ವಲ್ಪ ಮಳೆ ಇತ್ತು. ಸೊ ಇಡೀ ದಿನ ಸೂರ್ಯ ಕಾಣ್ತಾನೆ ಇದ್ದ ಆಲ್ಮೋಸ್ಟ್, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗಿತ್ತು ಅಂತ ಅದ್ರ ಅರ್ಥ. ಇಲ್ಲೇನಾದ್ರೂ ಎರರ್ ಇದೆನಾ? ಇದ್ರೆ ಏನು? ಈಸಿಯೆಸ್ಟ್ ಕ್ವೆಶ್ಚನ್ ಇದು. ಇಷ್ಟು ಈಸಿ ಕೊಟ್ರೆ ಜಾಕ್ಪಾಟ್ ಅನ್ಬೋದು ಅದನ್ನ. ಏನಿದು? ಇಲ್ಲಿ ಅಂಡ್ ದೇರ್ ಹ್ಯಾಡ್ ಬೀನ್ ಬ್ರೀಫ್ ಶವರ್ಸ್ ಅಲ್ಲಿ THEIR ಬರಬಾರ್ದಪ್ಪ. ಅಲ್ಲಿ ಏನ್ ಬರ್ಬೇಕು? THERE ಬರ್ಬೇಕು. ಅಲ್ಲಿ ಏನ್ ಬರ್ಬೇಕು? THERE ಬರ್ಬೇಕು. ದೇರ್ ಹ್ಯಾಡ್ ಬೀನ್ ಬ್ರೀಫ್ ಶವರ್ಸ್ THEIR ಅಂದ್ರೆ ಏನಾಗ್ಬಿಡುತ್ತದು? ಪ್ರನೌನ್ ಆಗುತ್ತೆ. ಏನಾಗುತ್ತದು? ಪ್ರನೌನ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಅಲ್ಲಿ ದೇರ್ THERE ಬಳಸಬೇಕು. ಗಾಟ್ ಇಟ್ ಎವ್ರಿಬಡಿ? ಸಿಂಪಲ್ ರೂಲ್ ಇತ್ತು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5 ಏನಿದೆ? For 4 years and 4 months, he alone lived on the island without any human contact. For 4 years and 4 months, he alone lived on the island without any human contact. ಅಂದ್ರೆ ಅವನು 4 ವರ್ಷ 4 ತಿಂಗಳು ಒಬ್ಬನೇ ಒಂದು ದೀವಿಯಲ್ಲಿದ್ದ. ದೀವಿ ಅಲ್ಲ, ಐಲ್ಯಾಂಡ್ ಅಂದ್ರೆ ದೀಪ. ಓಕೆ, ಒಂದು ದೀಪದಲ್ಲಿ ಇದ್ದ. ದ್ವೀಪ, ಸಾರಿ ದೀಪ ಅಲ್ಲ, ದ್ವೀಪ. ಓಕೆ, ಆಯ್ತು. 4 ವರ್ಷ 4 ತಿಂಗಳವರೆಗೆ ಅವನು ಒಬ್ಬನೇ ಒಂದು ದ್ವೀಪದಲ್ಲಿದ್ದ, ವಿತೌಟ್ ಎನಿ ಹ್ಯೂಮನ್ ಕಾಂಟ್ಯಾಕ್ಟ್. ಅಂದ್ರೆ ಯಾರೇ ಮನುಷ್ಯರ ಜೊತೆ, ಬೇರೆ ಮಾನವರ ಜೊತೆ ಸಂಪರ್ಕ ಇಲ್ಲದೆ. ಓಕೆನಾ? ಏನಿದೆ ಅಪ್ಪ ಎರರು? ಆನ್ ದ ಐಲ್ಯಾಂಡ್, ಇನ್ ದ ಐಲ್ಯಾಂಡ್ ಇಲ್ಲ, ಆನ್ ದ ಐಲ್ಯಾಂಡ್ ಅಂತೀವಿ. ಇನ್ ದ ಐಲ್ಯಾಂಡ್ ಅಂದು ಐಲ್ಯಾಂಡ್ ಯಾವಾಗ್ಲೂ ಆನೆ ಬಳಸಬೇಕು, ಇನ್ನು ಬಳಸಬಾರ್ದು. ನೆನಪಿರ್ಲಿ, ನಾನೇ ಹೇಳಿದ್ದೆ, ಹ್ಯೂಜ್ ಏರಿಯಾ ಇದ್ರೆ ಇನ್ನು ಬಳಸ್ತೀವಿ. ಆನ್ ಅಂದ್ರೆ ಸರ್ಫೇಸ್ ಮೇಲೆ ಇದ್ದಾಗ ಆನ್ ಬಳಸ್ತೀವಿ, ಬಟ್ ಐಲ್ಯಾಂಡ್ಸ್ಗೆ ಯಾವಾಗ್ಲೂ ಆನೆ ಬಳಸಬೇಕು, ಇನ್ನು ಬಳಸಂಗಿಲ್ಲ. He lives on the island. He lives on the island. He has a penthouse on the island. Okay, he partied on the island. Island ಗೆ ಯಾವಾಗಲೂ ಆನೆ ಬಳಸಬೇಕು, ಅದು ಕರೆಕ್ಟ್ ಇದೆ. ಬೇರೆ ಯಾರಾದ್ರೂ? ಎನಿಬಡಿ ಆನ್ಲೈನ್ ಅಲ್ಲಿ ಆನ್ಸರ್ಸ್ ಬರಬೇಕು, ಆಪ್ ಅಲ್ಲಿ ಆನ್ಸರ್ಸ್. ನೆನಪಿರ್ಲಿ, ಐಲ್ಯಾಂಡ್ ಮುಂದೆ ಯಾವಾಗ್ಲೂ ಆನೆ ಇರಬೇಕು. ಅದ್ರ ಬಗ್ಗೆ ಎಕ್ಸೆಪ್ಷನ್ಸ್ ಇರ್ತಾವಪ್ಪ, ಏನು ಮಾಡಕ್ ಆಗಲ್ಲ. ಇದು ಇಂಗ್ಲಿಷ್. ಇದು ಕರೆಕ್ಟ್ ಇದೆ. ಮತ್ತೇನ್ ಎರರ್ ಇದೆ? ಹಿ ಅಲೋನ್ ಲಿವ್ಡ್ ಅನ್ನಬಾರ್ದು, ಹಿ ಲಿವ್ಡ್ ಅಲೋನ್. ಹಿ ಲಿವ್ಡ್ ಅಲೋನ್ ಅನ್ನಬೇಕು. ಎರರ್ ಏನಿದೆ ಇಲ್ಲಿ? ಹಿ ಲಿವ್ಡ್ ಅಲೋನ್ ಆನ್ ದ ಪ್ಲಾನೆಟ್. ಹಿ ಅಲೋನ್ ಲಿವ್ಡ್ ಆನ್ ದ ಐಲ್ಯಾಂಡ್ ಅಲ್ಲ, ಹಿ ಲಿವ್ಡ್ ಅಲೋನ್ ಆನ್ ದ ಐಲ್ಯಾಂಡ್ ಬರಬೇಕು.
ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ ಇದು? ಎಲ್ರಿಗೂ ಅರ್ಥ ಆಯ್ತಾ ಇದು? ಕನ್ಫರ್ಮೇಶನ್ ಬೇಗ ಬೇಗ. ನಿಮಗೆ ಕ್ಲಾರಿಟಿ ಬಂತಾ ಇದು? ಮುಂದೆ ಹೋಗೋಣ. ಅವಕ್ಕೆಲ್ಲ ಸಿಟೀಸು ಕಂಟ್ರೀಸು ಅದಕ್ಕೆಲ್ಲದಕ್ಕೂ ಇನ್ನೇ ಬಳಸ್ತೀವಿ. ಐ ಲಿವ್ ಆನ್ ಮುಂಬೈ ಅನ್ನಲ್ಲ, ಐ ಲಿವ್ ಇನ್ ಮುಂಬೈ ಅಂತೀವಿ. ಐಲ್ಯಾಂಡಿಗೆ ಮಾತ್ರ ಐ ಲಿವ್ ಆನ್ ದ ಐಲ್ಯಾಂಡ್ ಅಂತೀವಿ. ಓಕೆನಾ? ಯಾಕೆ ಅಂತ ಹೇಳ್ತೀನಿ, ಒಂದ್ ನಿಮಿಷ. ಹೆಂಗ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಈಗ ಇದು ಸಿ ಲೆವೆಲ್ ಇರುತ್ತೆ, ಸಿ ಲೆವೆಲ್ ಇರುತ್ತೆ, ಹೌದಾ? ಐಲ್ಯಾಂಡ್ ಅನ್ನೋದೇನು, ಒಂದ್ ಸ್ವಲ್ಪ ಒಂದ್ ಸಪರೇಟ್ ಆಗಿ ಒಂದ್ ಮೇಲ್ಗಡೆ ಬಂದಿರುತ್ತೆ. ಸೊ ಇದ್ರ ಮೇಲೆ ಇದ್ದಾಗ ನಾವು ವಿ ಕನ್ಸಿಡರ್ ಇಟ್ ಆಸ್ ಅ ಟಾಪ್ ಆಫ್ ಸನ್ ಸರ್ಫೇಸ್, ಆನ್ ದ ಬಿಲ್ಡಿಂಗ್ ಅಂತೀವಲ್ಲ, ಆನ್ ದ ರೂಫ್, ಹೌದಾ? ಅದೇ ತರ ಇಲ್ಲಿ ಕೂಡ ಅದಕ್ಕೆ ಆನ್ ಬಳಸ್ತೀವಿ. ಓಕೆ, ವೆಂಕಿ ಯಾವ್ದಪ್ಪ? ಫಾರ್ 4 years and 4 months. ಇದಾದ್ಮೇಲೆ ವರ್ಬ್ ಇದೆನಾ ಯಾವ್ದಾದ್ರು? ಇಲ್ಲ. 4 years and 4 months ಅನ್ನೋದು ಟೈಮ್ ಡ್ಯೂರೇಷನ್ ಹೇಳ್ತಾ ಇದ್ದಾನೆ. ಅಲ್ಲಿ 4 years ಬೇರೆ 4 months ಬೇರೆ ಅಲ್ಲ. ಇವಾಗ ಕ್ಲಾಸ್ ಎಷ್ಟೊತ್ತು ನಡೆಯುತ್ತೆ ಅಂದ್ರೆ 1 hour and 20 minutes ಅಂದ್ರೆ 1 hour ಸಪರೇಟ್ ಮಾಡಿ 20 minutes ಸಪರೇಟ್ ಮಾಡಿರ್ತೀನ, 1 hour 20 minutes ಮಾಡಿರ್ತೀನ, ಅದೆಲ್ಲ ಟೈಮ್ ಡ್ಯೂರೇಷನ್. ಅದನ್ನ ಯಾವಾಗ್ಲೂ ಸಿಂಗುಲರ್ ಆಗಿ ತಗೋಬೇಕು, ಟೈಮ್ ಡ್ಯೂರೇಷನ್. ಅರ್ಥ ಆಯ್ತಾ ಎವ್ರಿಬಡಿ? ಅವಾಗ ಬೇರೆ ಆಗುತ್ತೆ ಅದು. ರಾಮೆ ಬೇರೆ ರಾಜೆ ಬೇರೆ. ರಾಮ್ ಅಂಡ್ ರಾಜ್ ಅಂದ್ರೆ ರಾಮೆ ಬೇರೆ ರಾಜೆ ಬೇರೆ, ಅವಾಗ ವರ್ಬ್ ಪ್ಲೂರಲ್ ಬರುತ್ತೆ. ಬಟ್ ಇವಾಗ ನಾನು 4 months and 4 years ಆರ್ ವೆರಿ ಲಾಂಗ್ ಟೈಮ್ ಅನ್ನಂಗಿಲ್ಲ, ಈಸ್ ವೆರಿ ಲಾಂಗ್ ಟೈಮ್ ಅನ್ಬೇಕು. ಯಾಕಂದ್ರೆ ಅದೆಲ್ಲ ಒಂದೇ ಆಸ್ಪೆಕ್ಟ್ ನ ರಿಪ್ರೆಸೆಂಟ್ ಮಾಡುತ್ತೆ. ಏನದು? ಟೈಮ್. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6ನೇದು ಏನಿದೆ? ಮತ್ತೆ ಎರರ್ ಕರೆಕ್ಷನ್ ಏನಾ? 6 ಇದಾವ? ಒಳ್ಳೇದು. ಏನಿದೆ? ಐ ವುಡ್ ಬಿ ಗ್ರೇಟ್ಫುಲ್ ಇನ್ ಹಿಯರ್ ಫ್ರಮ್ ಎನಿ ಒನ್ ಹೂ ಮೇ ಬಿ ಏಬಲ್ ಟು ಹೆಲ್ಪ್. ಯಾರಾದ್ರೂ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಾದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಏನಮ್ಮ? ಅಲ್ಲಿ ಗ್ರೇಟ್ಫುಲ್ ಟು ಹಿಯರ್, ಇಲ್ಲಿ ಇನ್ಫಿನಿಟಿವ್ ಇದೆ, ಇದು ಇನ್ ಹಿಯರ್ ಅಲ್ಲ. ಇದು ಇಲ್ಲಿ ಏನ್ ಬರ್ಬೇಕು? ಟು ಹಿಯರ್ ಬರ್ಬೇಕು. ಓಕೆನಾ? ಸೊ ವರ್ಬ್ ಅದು ಕಂಪ್ಲೀಟ್ ವರ್ಬ್, ಇನ್ಫಿನಿಟಿವ್. ಐ ಬಿ ಗ್ರೇಟ್ಫುಲ್ ಟು ಹಿಯರ್ ಅನ್ನಬೇಕು, ಇನ್ ಹಿಯರ್ ಅನ್ನಬಾರ್ದು. ಓಕೆ, ಐ ವಿಲ್ ಬಿ ಹ್ಯಾಪಿ ಟು ಈಟ್. ಓಕೆ, ಐ ವಿಲ್ ಬಿ ವೆರಿ ಸ್ಯಾಡ್ ಟು ಅಟೆಂಡ್ ದ ಕ್ಲಾಸ್. ಐ ವಿಲ್ ಬಿ ವೆರಿ ಚೀರ್ಫುಲ್ ಟು ಬಂಕ್ ದ ಕ್ಲಾಸ್. ಎಲ್ಲೋದ ನಮ್ಮೋನು? ಯಾರು? ರಕ್ಷಿತ್ ಎಲ್ಲೋದ? ಯಾಕೆ ಬಂದಿಲ್ಲ? ಮೇಲೆ ಇದಾನ? ಬಂದಿದ್ದಾನ ಹಾಸ್ಲು? ಓಕೆ ಫೈನ್. ಮಾರ್ನಿಂಗ್ ಸಚಿನ್. ನೆಕ್ಸ್ಟ್ ಅರ್ಥ ಆಯ್ತಲ್ಲ? ಇದು ಇನ್ ಹಿಯರ್ ಅನ್ನಬಾರ್ದು, ಏನ್ ಅನ್ಬೇಕಿದು? ಟು ಹಿಯರ್ ಅನ್ಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆ. ಈಗ ಟಚ್ ಆಯ್ತಲ್ಲ? ಈಗೂ ಆಗಿಲ್ಲ. ಏನಿದು? ಬಾ ಶುರುವಾಯ್ತಾ ಟಾರ್ಚರ್. ಕ್ಲೋಸ್ ಟೆಸ್ಟ್. ಏನಿದೆ ಅಪ್ಪ? ಜಪಾನ್ ಈಸ್ ಆಫನ್ ಅಸೋಸಿಯೇಟೆಡ್. ಆಫನ್ ಅಂದ್ರೆ ಏನಪ್ಪ ಮೀನಿಂಗ್? ಆಫನ್ ಅಂದ್ರೆ ಏನು? ಯಾವಾಗಲೂ ಅಂತ ಅರ್ಥ. ರೆಗ್ಯುಲರ್ಲಿ ಸಿನೋನಿಮ್ ಅದಕ್ಕೇನೋ ರೆಗ್ಯುಲರ್ಲಿ. ಆಫನ್ ಅಂದ್ರೆ ಯಾವಾಗಲೂ ಅಂತ ಅರ್ಥ. ಜಪಾನ್ ಈಸ್ ಆಫನ್ ಅಸೋಸಿಯೇಟೆಡ್ ವಿತ್ having a rich sports dash by other countries. ಇವಾಗ ನೋಡಿ, ಜಪಾನ್ ಕೊಟ್ಟಾನೆ, ಅದರ್ ಕಂಟ್ರೀಸ್ ಅಂತಿದ್ದಾನೆ. ಅಂದ್ರೆ ಏನ್ ಮಾಡಕ್ ಟ್ರೈ ಮಾಡ್ತಿದ್ದಾನೆ? ಕಂಪೇರ್ ಮಾಡಕ್ ಟ್ರೈ ಮಾಡ್ತಿದ್ದಾನೆ. ಏನ್ ಮಾಡ್ತಿದ್ದಾನೆ? ಕಂಪೇರ್. ಸಿ, ಒಂದು ಪಾಯಿಂಟ್ ನೆನಪಿರ್ಲಿ, ಯಾವಾಗಾದ್ರೂ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಕಲಿತಿರಲ್ಲ, ಕಲಿಯುವಾಗ ಡೈರೆಕ್ಟ್ ಆಗಿ ಆಪ್ಷನ್ಸ್ ನೋಡಬೇಡಿ.
ಫಸ್ಟ್ ಆ ಕಂಟೆಕ್ಸ್ಟ್ ಮೇಲೆ ಯಾವ ತರ ವರ್ಡ್ ಬರಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಪ್ರೆಡಿಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ಆಪ್ಷನ್ಸ್ ನ ಮುಟ್ಟಬೇಕು. ಅರ್ಥ ಆಯ್ತಾ? ಏನಿದೆ ನೋಡಿ, ಜಪಾನ್ ಇಸ್ ಆಫನ್ ಅಸೋಸಿಯೇಟೆಡ್ ವಿತ್ ಹ್ಯಾವಿಂಗ್ ಅ ರಿಚ್ ಸ್ಪೋರ್ಟ್ಸ್ ಡ್ಯಾಶ್ ಬೈ ಅದರ್ ಕಂಟ್ರೀಸ್. ಸೊ ಏನ್ ಹೇಳ್ತಿದ್ದಾನೆ? ಕಾಂಪ್ಲೆಕ್ಸ್, ಬಿಲ್ಡಿಂಗ್, ಕಲ್ಚರ್, ಟೆಸ್ಟ್, ಸ್ಪೋರ್ಟ್ಸ್. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾನೆ? ಯಾವ್ದ್ರ ಬಗ್ಗೆ ಮಾತಾಡ್ತಾನೆ? ರಿಚ್ ಸ್ಪೋರ್ಟ್ಸ್ ಡ್ಯಾಶ್. ರಿಚ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನ್ಬೋದಾ? ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಗ್ಗೆ ಮಾತಾಡ್ತಿದ್ದಾನ? ಇಲ್ಲ. ರಿಚ್ ಸ್ಪೋರ್ಟ್ಸ್ ಬಿಲ್ಡಿಂಗ್? ಇಲ್ಲ. ರಿಚ್ ಸ್ಪೋರ್ಟ್ಸ್ ಕಲ್ಚರ್? ಎಸ್. ಏನಾಗ್ಬೇಕದು? ಜಪಾನ್ ಇಸ್ ನಾಟ್ ಆಫನ್, ಸಾರಿ ನಾಟ್ ಅಲ್ಲ, ನಾಟ್ ಇದೆ ಅಲ್ಲಿ, ನಾನು ಓದಿಲ್ಲ. ಜಪಾನ್ ಇಸ್ ನಾಟ್ ಆಫನ್ ಅಸೋಸಿಯೇಟೆಡ್ ವಿತ್ ಹ್ಯಾವಿಂಗ್ ಎ ರಿಚ್ ಸ್ಪೋರ್ಟ್ಸ್ ಕಲ್ಚರ್ ಬೈ ಎನಿ ಅದರ್ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್. ಸೊ ಇಲ್ಲಿ ಏನ್ ಬರ್ಬೇಕು ನನಗೆ? ಆನ್ಸರ್ ಕಲ್ಚರ್ ಬರ್ಬೇಕು. ಪೇಮೆಂಟ್ ಅಂದ್ರೆ ಏನಪ್ಪ? ಪೇಮೆಂಟ್, ಅದು ಪೇಮೆಂಟ್ ಅಲ್ಲ. ಮತ್ತೆ ಪೇಮೆಂಟ್ ಅಂದ್ರೆ ಏನು? ಫುಟ್ಪಾತ್, ರೋಡ್ ಸೈಡ್ಗೆ ಫುಟ್ಪಾತ್ ಆಗಿರ್ತಾರಲ್ಲ, ಒಂದ್ ಸ್ವಲ್ಪ ಹೈಟ್ ಮಾಡಿರ್ತಾರೆ ತಾನೆ. ಸೊ ಅದನ್ನೆಲ್ಲ ಏನಂತೀವಿ ನಾವು? ಪೇವ್ಮೆಂಟ್ ಅಂತೀವಿ. ಅದನ್ನ ಏನಂತೀವಿ? ಪೇವ್ಮೆಂಟ್. ಬ್ರಾಕೆಟ್ ಅಲ್ಲಿ ಫುಟ್ಪಾತ್ ಅಂತ ಬರ್ಕೊಳ್ಳಿ. ಫುಟ್ಪಾತ್ ಇಸ್ ಆಲ್ಸೋ ಎ ಪೇಮೆಂಟ್. ಎಲ್ಲಾ ಪೇಮೆಂಟ್ಗಳು ಫುಟ್ಪಾತ್ ಆಗಲ್ಲ, ಎಲ್ಲಾ ಪೇಮೆಂಟ್ಗಳು ಫುಟ್ಪಾತ್ ಆಗಲ್ಲ, ಬಟ್ ಎವ್ರಿ ಫುಟ್ಪಾತ್ ಇಸ್ ಎ ಪೇಮೆಂಟ್. ನೆಕ್ಸ್ಟ್ 8ನೇ ಪ್ರಶ್ನೆ. This is probably due to many other dash of the country that outweigh this culture. ಅವನು ಏನ್ ಹೇಳಿದಾನೆ? ಕಂಟೆಕ್ಸ್ಟ್. ಜಪಾನ್ ಇಸ್ ನಾಟ್ ಆಫನ್ ಅಸೋಸಿಯೇಟೆಡ್ ವಿತ್ ಹ್ಯಾವಿಂಗ್ ಅ ರಿಚ್ ಸ್ಪೋರ್ಟ್ಸ್ ಕಲ್ಚರ್. ಜಪಾನ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ಹ್ಯಾವಿಂಗ್ ಎ ರಿಚ್ ಸ್ಪೋರ್ಟ್ಸ್ ಕಲ್ಚರ್ ಬೈ ಅದರ್ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್. ದಿಸ್ ಈಸ್ ಪ್ರಾಬಬ್ಲಿ ಡ್ಯೂ ಟು ಅಂದ್ರೆ, ಅದು ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಜಪಾನ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ಹ್ಯಾವಿಂಗ್ ಅ ರಿಚ್ ಸ್ಪೋರ್ಟ್ಸ್ ಕಲ್ಚರ್ ಬೈ ಅದರ್ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್. ಅಂದ್ರೆ ಅದರ್ ಕಂಟ್ರೀಸ್ ಪ್ರಕಾರ ಜಪಾನ್ ಅಲ್ಲಿ ರಿಚ್ ಸ್ಪೋರ್ಟ್ಸ್ ಕಲ್ಚರ್ ಇಲ್ಲ ಅಂತ ಬೇರೆ ದೇಶದವರೆಲ್ಲ ಅನ್ಕೊಂತಾರೆ. ಓಕೆ, ಯಾಕೆ ಅನ್ನೋದು ಮುಂದೆ ಹೇಳ್ತಿದ್ದೇನೆ. ದಿಸ್ ಇಸ್ ಪ್ರಾಬಬ್ಲಿ ಡ್ಯೂ ಟು ಮೆನಿ ಅದರ್ ಡ್ಯಾಶ್ ಆಫ್ ದ ಕಂಟ್ರಿ ದಟ್ ಔಟ್ವೇ ಇಟ್ಸ್ ಕಲ್ಚರ್ ಅಂಡ್ ಪಾಸಿಬಲಿ ರೈಟ್ಫುಲಿ ಸೋ. ದಿಸ್ ಈಸ್ ಪ್ರಾಬಬ್ಲಿ ಡ್ಯೂ ಟು ಮೆನಿ ಅದರ್ ಡ್ಯಾಶ್ ಆಫ್ ದ ಕಂಟ್ರಿ. ಮೆನಿ ಅದರ್ ಆದ್ಮೇಲೆ ಇಲ್ಲಿ ನೌನೇ ಬರ್ಬೇಕು. ಇಲ್ಲಿ ಏನ್ ಬರ್ಬೇಕು? ಇಲ್ಲಿ ನೌನ್ ಬರ್ಬೇಕು. ಮೆನಿ ಅದರ್ ಪರ್ಸೆಪ್ಷನ್, ಇಗ್ನೋರೆನ್ಸ್, ಎಂಫಸಿಸ್, ಸ್ಯಾಟಿಸ್ಫ್ಯಾಕ್ಷನ್, ಕಂಪ್ಯಾರಿಸನ್. ಮೆನಿ ಅದರ್ ಪರ್ಸೆಪ್ಷನ್ಸ್. ಪರ್ಸೆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್. ಅಲ್ಲಿ ನಮಗೆ ವೊಕ್ಯಾಬ್ಯುಲರಿ ಗೊತ್ತಿರಬೇಕು, ಇಲ್ಲಾಂದ್ರೆ ಆನ್ಸರ್ ಮಾಡಕ್ ಬರಲ್ಲ. ಪರ್ಸೆಪ್ಷನ್ ಅಂದ್ರೆ ಏನು? ನಮಗೆ ನಾವೇನು ಅರ್ಥ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಪರ್ಸೆಪ್ಷನ್ ಅಂತೀವಿ. ಪರ್ಸೆಪ್ಷನ್ಸ್ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್. ಪರ್ಸೆಪ್ಷನ್ ಅಂದ್ರೆ ಒಪಿನಿಯನ್ ತರ. ಪರ್ಸೆಪ್ಷನ್ ಅಂದ್ರೆ ನೀವು ಅದಕ್ಕೆ ಸಿನಾನಿಮ್ ಒಪಿನಿಯನ್ ಬರುತ್ತೆ, ಎಕ್ಸಾಕ್ಟ್ಲಿ ಒಪಿನಿಯನ್ ಅಲ್ಲ. ಪರ್ಸೆಪ್ಷನ್ ಅಂದ್ರೆ ಅರ್ಥ ಮಾಡ್ಕೊಂಡಿರೋದು. ನಾವೇನ್ ಅರ್ಥ ಮಾಡ್ಕೊಂಡಿದೀವಿ ಒಂದು ವಿಷಯದ ಬಗ್ಗೆ, ನೀವೇ ಒಂದು ಡಿಫ್ರೆಂಟ್ ಆಗಿ ಅರ್ಥ ಮಾಡ್ಕೊಂತೀರಿ, ನಾನೇ ಒಂದು ಡಿಫ್ರೆಂಟ್ ಆಗಿ ಅರ್ಥ ಮಾಡ್ಕೊಂಡಿರ್ತೀನಿ, ಇನ್ನೊಬ್ರು ಇನ್ನೊಂಥರ ಅರ್ಥ ಮಾಡ್ಕೊಂಡಿರ್ತಾರೆ. ಅದನ್ನೇನಂತೀವಿ? ಅಭಿಪ್ರಾಯನೂ ಅನ್ಬೋದು ಬೇಕಿದ್ರೆ. ಅಭಿಪ್ರಾಯ ಅಂದ್ರೆ ಮತ್ತೆ ಅದು ಒಪಿನಿಯನ್ ಆಯ್ತು. ಪರ್ಸೆಪ್ಷನ್ ಅರ್ಥ ಆಯ್ತಾ? ಸೊ ಇಲ್ಲಿ ಯಾಕೆ ಬೇರೆ ದೇಶಗಳು ಹಂಗ ಅನ್ಕೊಂತವೆ? ದಿಸ್ ಈಸ್ ಪ್ರಾಬಬ್ಲಿ ಡ್ಯೂ ಟು ಮೆನಿ ಅದರ್ ಪರ್ಸೆಪ್ಷನ್ಸ್ ಆಫ್ ದ ಕಂಟ್ರಿ ದಟ್ ಔಟ್ವೇ ದಿಸ್ ಕಲ್ಚರ್ ಅಂಡ್ ಪಾಸಿಬಲಿ ರೈಟ್ಫುಲಿ ಸೋ. ಸೊ ಬೇರೆ ಬೇರೆ ಮೀನಿಂಗ್ಸ್. ಇಗ್ನೋರೆನ್ಸ್ ಅಂದ್ರೆ ಏನು? ಇಗ್ನೋರೆನ್ಸ್ ಅಂದ್ರೆ ಅವಾಯ್ಡ್ ಮಾಡೋದಲ್ಲಪ್ಪ. ಇಗ್ನೋರೆನ್ಸ್ ಅಲ್ಲಿ ಇಗ್ನೋರ್ ಇದೆ ಅಂತ ಹೇಳೋದು ಅವಾಯ್ಡ್ ಮಾಡೋದಲ್ಲ. ಏನು ignorance? Anybody? ಎಕ್ಸಾಕ್ಟ್ಲಿ ಶ್ರುತಿ ಸಿಂಪಲ್ ಲಾಜಿಕ್ ಯೂಸ್ ಮಾಡಿದಾರೆ ನೋಡಿ. ಆ ಶ್ರುತಿ ಹೇಳಿರೋ ಲಾಜಿಕ್ ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ. ಈಗ ಮೆನಿ ಕೊಟ್ಟಿದ್ದಾನೆ, ಮೆನಿ ಅದರ ಆದ್ಮೇಲೆ ಯಾವ್ದು ಇರ್ಬೇಕಪ್ಪ? ಸಿಂಗುಲರ್ ಬರ್ಬೇಕಾ ಪ್ಲೂರಲ್ ಬರ್ಬೇಕಾ? ಪ್ಲೂರಲ್ಲೇ ಬರ್ಬೇಕು. ಮೆನಿ ಅಂತ ಕೊಟ್ಟಿದ್ದಾನೆ, ಮೆನಿ ಅದರ್ ಆದ್ಮೇಲೆ ಏನ್ ಬರ್ಬೇಕು? ಪ್ಲೂರಲ್ಲೇ ಬರ್ಬೇಕು. ಅಲ್ಲಿ ಯಾವ್ದ್ರಲ್ಲಿ ಪ್ಲೂರಲ್ ಇದೆ? ಅದೊಂದೇ ಇರೋದು. ಪ್ಲೂರಲ್ ಅಲ್ಲಿ ಇರೋದು ಯಾವುದು? ಪರ್ಸೆಪ್ಷನ್ಸ್. ಸೊ ಡೈರೆಕ್ಟ್ಲಿ ಪರ್ಸೆಪ್ಷನ್ ಆನ್ಸರ್. ನಿಮ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೂ ಕೂಡ ಸ್ವಲ್ಪ ಗ್ರಾಮರ್ ಬಳಸಿದ್ರೆ ಆನ್ಸರ್ ಮಾಡಿಬಿಡ್ಬೋದು ಅದು. ಓಕೆನಾ? ಇವಾಗ ಇಗ್ನೋರೆನ್ಸ್ ಅಂದ್ರೆ ಗೊತ್ತಿಲ್ಲದೆ ಇರೋದನ್ನ ಇಗ್ನೋರೆನ್ಸ್ ಅಂತೀವಿ.
ಗೊತ್ತು, ಲ್ಯಾಕ್ ಆಫ್ ನಾಲೆಡ್ಜ್ ಬರ್ಕೊಳ್ಳಿ. ಇಗ್ನೋರೆನ್ಸ್ ಅಂದ್ರೆ ಲ್ಯಾಕ್ ಆಫ್ ನಾಲೆಡ್ಜ್. Ignorance means lack of knowledge. Ignorant ಅಂತಾರೆ ಇನ್ನೊಬ್ಬನ. Ignorant ಅಂದ್ರೆ ಮತ್ತೆ ಇಗ್ನೋರ್ ಮಾಡೋನಲ್ಲ, ಏನು ಗೊತ್ತಿಲ್ಲಾರ್ದವ್ರನ್ನ ignorant ಅಂತ. ಅಜ್ಞಾನ, ಅಜ್ಞಾನ ಸೇಮ್. ಇಗ್ನೋರೆನ್ಸ್ ಅಂದ್ರೆ ಅಜ್ಞಾನ, ಇಗ್ನೋರೆಂಟ್ ಅಂದ್ರೆ ಅಜ್ಞಾನಿ. ಅಜ್ಞಾನಿ ಅಪೋಸಿಟ್ ಟು ಜ್ಞಾನಿ. ಜ್ಞಾನಿಗೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಇಂಟೆಲಿಜೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಇಲ್ಲೇನಿದೆ? So to many other perceptions of the country that outweigh this culture and possibly rightfully so, whether that be technological dash, technological ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಯ್ತು? ಎಲ್ ಇಂದ ಎಂಡ್ ಆದ್ರೆ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದೆ? ಅಡ್ಜೆಕ್ಟಿವ್. ಎಲ್ ಇಂದ ಎಂಡ್ ಆದ್ರೆ ಅದು ಏನದು? ಅಡ್ಜೆಕ್ಟಿವ್. ಟೆಕ್ನಾಲಜಿಕಲ್ ಅಡ್ಜೆಕ್ಟಿವ್ ಆದ್ಮೇಲೆ ಏನ್ ಬರ್ಬೇಕು? ನೌನೇ ಬರ್ಬೇಕು. ಓಕೆ, ಸೊ whether that be technological dash, a unique history, technological upbringing, relation, development, appearance, maintenance. ಏನಾಗುತ್ತೆ? ಒಂದು ಆನಿಮೇಷನ್ಸ್ ಗೆ ಶಾರ್ಟ್ ಫಾರ್ಮ್ ಆನಿಮೆ ಅಂತಾರೆ. ಓಕೆ, ಸೊ ಏನ್ ಬರ್ಬೇಕು ಆನ್ಸರ್ ಇಲ್ಲಿ? ಡೆವಲಪ್ಮೆಂಟ್. ವೆದರ್ ದಟ್ ಬಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಅದು ಹೆಂಗ್ ಗೊತ್ತಾಗ್ಬಿಡುತ್ತೆ ನಮಗೆ ಎಕ್ಸಾಕ್ಟ್ಲಿ ಡೆವಲಪ್ಮೆಂಟ್ ಅಂತ? ಎ ಯೂನಿಕ್ ಹಿಸ್ಟ್ರಿ ಡೇಟಿಂಗ್ ಬ್ಯಾಕ್ ಟು ಥೌಸಂಡ್ಸ್ ಆಫ್ ಇಯರ್ಸ್, ಆರ್ ಈವನ್ ವಿಡಿಯೋ ಗೇಮ್ಸ್ ಅಂಡ್ ಆನಿಮೆ ವಿಚ್ ಈಸ್ ರೆಸ್ಪೆಕ್ಟ್ ಟು ಟೆಕ್ನಾಲಜಿ. ಹೌದಾ? ಸೊ ದಟ್ಸ್ ವೈ ವಿ ಗೆಟ್ ಹಿಯರ್ ವಾಟ್? ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಬೇರೆ ಏನಿದಾವೆ? ಅಪಿಯರೆನ್ಸ್, ಮೇಂಟೆನೆನ್ಸ್, ಅಪ್ಬ್ರಿಂಗಿಂಗ್, ರಿಲೇಷನ್. ಅಪ್ಬ್ರಿಂಗಿಂಗ್ ಅಂದ್ರೆ ಗೊತ್ತ ತಾನೆ? ಅಪ್ಬ್ರಿಂಗಿಂಗ್ ಅಂದ್ರೆ ಏನು? ಬೆಳವಣಿಗೆ. ಅಪ್ಬ್ರಿಂಗಿಂಗ್ ಅಂದ್ರೆ ಏನು? ಬೆಳವಣಿಗೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10. ಇಟ್ ಸ್ಪೋರ್ಟ್ಸ್ ಕಲ್ಚರ್ ಇಸ್, ಇದನ್ನ ಯಾರು ಓದಲ್ಲ, ಇಲ್ಲಿ ಬ್ಲಾಂಕ್ ಇದ್ರೆ ಸಂಬಂಧನೇ ಇಲ್ಲ ನಮಗೆ. ಓದ್ದಂಗೆ ಇಲ್ಲ, ಓದ್ಬೇಕು ಸರ್. ಅದು ಕಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ. ಇಟ್ಸ್ ಸ್ಪೋರ್ಟ್ಸ್ ಕಲ್ಚರ್ ಇಸ್ ಆಫನ್ ಆನ್ ಆಫ್ಟರ್ ಥಾಟ್. That being said, Japan without a doubt has an affinity for the athletics that rivals any other country. Walking around in Japan, you can often spot the ubiquitous sports culture. Whether that be baseball bars that can be found wandering around, or that soccer team that you get stuck with on the same train car in the afternoon. You can see students often carrying kendo or kudo, a sports dash. ಏನಾಗುತ್ತಪ್ಪ ಇದು? ಕೆಂಡೋ ಅಂಡ್ ಕ್ಯೂಡೋ ಎ ಸ್ಪೋರ್ಟ್ಸ್. ಇದೇನೋ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಂತಾನೆ. ಸರ್ ನೋ. ಸೊ ಅದಕ್ಕೆ ತಕ್ಕಂಗೆ ನಮಗೆ ಆಪ್ಷನ್ಸ್ ಇರಬೇಕು. ಏನಿದೆ? ಅಗ್ರಿಮೆಂಟ್, ರಿಪ್ಲೇಸ್ಮೆಂಟ್, ಡಿಪಾರ್ಟ್ಮೆಂಟ್, ಮೆಜರ್ಮೆಂಟ್, ಡೈರೆಕ್ಟ್ ಹೊರಡೆ ಬಂದಿದೆ. ಏನಿದೆ? ಎಕ್ವಿಪ್ಮೆಂಟ್. ಆನ್ಸರ್ ಏನಿರ್ಬೇಕು ಇಲ್ಲಿ? ಎಕ್ವಿಪ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಗುಡ್ ಮಾರ್ನಿಂಗ್ ರಕ್ಷಿತಾ. ಎಕ್ವಿಪ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಓಕೆ,
So a sports equipment coming home from school, something quite unique to Japan. Outrageously large driving range nets are scattered all over Tokyo prefecture, and it's very hard to walk around for 15 minutes in a town without passing at least one baseball diamond or soccer field. ಏನ್ ಹೇಳ್ತಿದ್ದಾನೆ, outrageously large driving range nets are scattered all over the Tokyo prefecture, and it's very hard to walk around for 15 minutes in a town without passing at least one baseball diamond or soccer field. ಅಂದ್ರೆ ಇಲ್ಲಿ ನೋಡಿ, large driving range nets are scattered all over the Tokyo prefecture. ಅಂದ್ರೆ ಏನು, ಈ ಪ್ಲೇ ಗ್ರೌಂಡ್ಸ್ ನಾವು ಇರ್ತಾವಲ್ಲ ಅವೆಲ್ಲ ಕಂಪ್ಲೀಟ್ ಟೋಕ್ಯೋ ಅಂದ್ರೆ ಕ್ಯಾಪಿಟಲ್ ಸಿಟಿ ಜಪಾನ್ಗೆ. ಸೊ ಅವು ಕಂಪ್ಲೀಟ್ ಆಗಿ ಸ್ಕ್ಯಾಟರ್ ಆಗಿರ್ತವೆ, ಎಲ್ಲಾ ಕಡೆನೂ ಇರ್ತವೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಈವನ್ ಟು ಡ್ರೈವ್ ಈವನ್ ಫಾರ್ 15 minutes ವಿತೌಟ್ ಸೀಯಿಂಗ್ ಒನ್. ಅಂದ್ರೆ ಒಂದು ಕಾಣದೆ 15 ನಿಮಿಷ ಡ್ರೈವ್ ಮಾಡೋದು ಕೂಡ ತುಂಬಾ ಕಷ್ಟ ಅಂತ ಹೇಳ್ತಿದ್ದಾನೆ. ಅಂದ್ರೆ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದೀರಿ ಅಂದ್ರೆ ನೆಕ್ಸ್ಟ್ 15 ನಿಮಿಷದಲ್ಲಿ ಇನ್ನೊಂದು ಗ್ರೌಂಡ್ ಕಾಣುತ್ತೆ. ಅದು ಅದ್ರ ಮೀನಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್, ಇನ್ ಆರ್ಡರ್ ಟು ಡ್ಯಾಶ್ ದ ಬೇಸಿಸ್ ಫಾರ್ ದ ನೆಕ್ಸ್ಟ್ ಕ್ವಶನ್ ಅಲ್ಲ, in order to dash the basis for the sports culture in Japan, one must first look to the religious and historical development of the country. In order to dash the basis for the sports culture in Japan, ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ಅರ್ಥ ಆಗಬೇಕು. ಜಪಾನೀಸ್ ಸ್ಪೋರ್ಟ್ಸ್ ಕಲ್ಚರ್ ಅರ್ಥ ಆಗಬೇಕು ಅಂದ್ರೆ ಅದ್ರ ಮೀನಿಂಗ್ ಬರ್ತಾ ಇದೆ. ಸಮಥಿಂಗ್ ರಿಲೇಟೆಡ್ ಟು ಅಂಡರ್ಸ್ಟ್ಯಾಂಡ್ ಇರ್ಬೇಕು ನಮಗೆ. ನೋಡೋಣ, ಅದೇ ಕೊಟ್ಬಿಟ್ಟಿದೆ ನೋಡಿ. ಕನ್ಸೀಲ್, ಅಂಡರ್ಸ್ಟ್ಯಾಂಡ್, ಇಗ್ನೋರ್, ಡಿಸೊಬೆ, ಅಬ್ಸ್ಟ್ರಕ್ಟ್. ಆನ್ಸರ್ ಏನಾಗಬೇಕು? ಅಂಡರ್ಸ್ಟ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಏನಾಗುತ್ತಪ್ಪ? ಅಂಡರ್ಸ್ಟ್ಯಾಂಡ್. ಆಪ್ಷನ್ ಇದೆನಾ? ಇದೆ. ಬೇರೆ ಆಪ್ಷನ್ಸ್ ನೋಡೋಣ. ಕನ್ಸೀಲ್ ಅಂದ್ರೆ ಏನು ಮೀನಿಂಗ್? ಮುಚ್ಚಿಡುವುದು. ಯಾವ್ದನ್ನಾದ್ರೂ ಮುಚ್ಚಿಡ್ತೀವಲ್ಲ ಅದನ್ನೇ ಕರೆಕ್ಟ್ ಅಂತೀವಿ. ಮುಗಿತಾ ಇದು? ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 12. ಬೇಗ ಬೇಗ ಮುಗಿಬೇಕಲ್ಲ. ಏನಿದೆ ಅದು? I hate this topic. Okay, fine. Try ಮಾಡೋಣ. Misspell a suit of armor. ಇಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಸಿಗ್ಬಿಡ್ತಲ್ಲ. ಏನದು? ಇದು SIUIT ಅಲ್ಲ, ಅದು SUIT, suit. A suit of armor provides excellent sun protection on the hot days. A suit of armor. Suit ಅಂದ್ರೆ ಏನು? ಮೇಲ್ಗಡೆ ಹಾಕೊಳ್ಳೋದು. A suit of armor provides excellent sun protection on hot days. Okay. ಸೊ ಇದಕ್ಕೆ ಎರಡು ತರ ಕರಿತೀವಿ. SUIT ನ ಸೂಟ್ ಅಂತೀವಿ, ಇನ್ನೊಂದು ಸ್ವೀಟ್ ಅಂತಾನೂ ಕರಿತೀವಿ. ಸ್ವೀಟ್ ಅಂದ್ರೆ SWEET, ಸ್ವೀಟ್. ತಿನ್ನ ಸ್ವೀಟ್ ಅಲ್ಲ. ಎಲ್ಲಿರುತ್ತೆ ಹೇಳಿ ಸ್ವೀಟ್? ಅಕಾಮಿಡೇಷನ್ ಅಲ್ಲಿ, ಹೋಟೆಲ್ಸ್ ಅಲ್ಲಿ ನೀವು ಹೋದಾಗ ಸ್ವೀಟ್ ರೂಮ್ ಅಂತಾರೆ. ನಮ್ಮವರೆಲ್ಲ ಅದನ್ನ ಸೂಟ್ ರೂಮ್ ಅಂತಾರೆ ಅದನ್ನ. ಯಾಕಂದ್ರೆ ಅದ್ರಲ್ಲಿ SUIT ROOM ಅಂತ ಇರುತ್ತೆ, ಅದನ್ನ ಸೂಟ್ ರೂಮ್ ಅಂತಾರೆ. ಅದು ಸ್ವೀಟ್ ರೂಮ್ ಅದು. ಓಕೆನಾ? ಸೊ ಎಲ್ಲಿ ಯೂಶುವಲ್ ಎಕ್ಸಾಂಪಲ್, ಈಗ ಏನಾದ್ರೂ ಮದುವೆ ನಡೀತಾ ಇದೆ. ಓಕೆ, ಸೊ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು, ಲೆಟ್ಸ್ ಸೇ ಹೆಣ್ಣಿನ ಕಡೆ ಮದುವೆ ನಡೀತಾ ಇದೆ, ಗಂಡಿನ ಕಡೆಯವರು ಎಲ್ಲರೂ ಬಂದಿರ್ತಾರೆ. ಸೊ ಬ್ರೈಡ್ಸ್ ಪ್ಲೇಸಿಗೆ ಬಂದಿರ್ತಾರೆ, ಎಲ್ಲರೂ ಒಂದು ಲಾಡ್ಜ್ ಅಲ್ಲಿ ಇರ್ತಾರೆ. ಓಕೆ, ಒಂದು ಲಾಡ್ಜ್, ಆ ಲಾಡ್ಜ್ ಅಲ್ಲಿ ದ ಕಾಸ್ಟ್ಲಿಯೆಸ್ಟ್ ರೂಮ್ ಏನಿರುತ್ತಲ್ಲ, ಸಿಟ್ಟಿಂಗ್ ಏರಿಯಾ, ಬಾಲ್ಕನಿ ಎಲ್ಲ ಸೇರಿರುತ್ತಲ್ಲ, ಅದನ್ನೇನಂತೀವಿ? ಸ್ವೀಟ್ ರೂಮ್ ಅಂತೀವಿ. ಓಕೆ, ಸೊ ದಟ್ ಇಸ್ ಕಾಲ್ಡ್ ಸ್ವೀಟ್ ರೂಮ್. ಸೊ ಬೇಸಿಕಲಿ ಸ್ವೀಟ್ ರೂಮ್ ಅಂದ್ರೆ ಏನೂ ಇಲ್ಲ, ಸಿಂಪಲ್. ನಿಮಗೆ ಬೆಡ್ರೂಮ್ ಜೊತೆಗೆ ನಿಮಗೆ ಲಿವಿಂಗ್ ಏರಿಯಾ ಕೂಡ ಇದ್ರೆ ಅದು ಸ್ವೀಟ್ ರೂಮ್ ಅಷ್ಟೇ. ಅರ್ಥ ಆಯ್ತಾ? ಈಗ ಲಿವಿಂಗ್ ಏರಿಯಾ ಅಂದ್ರೆ ಹಾಲ್ ಅಷ್ಟೇ. ಆಯ್ತು, ಓಕೆ, ಸೂಪರ್, ಫೈನ್. ಅರ್ಥ ಆಯ್ತಾ? ಅದನ್ನ ಸ್ವೀಟ್ ರೂಮ್ ಅಂತೀವಿ, ಅದನ್ನ ಸೂಟ್ ರೂಮ್ ಅಲ್ಲ. ಏನನ್ಬೇಕು? ಅದನ್ನ ಸ್ವೀಟ್ ರೂಮ್ ಅನ್ಬೇಕು. ಪ್ರವೀಣ್ ಸರ್ ಮದುವೆಗೆ 2 ಬುಕ್ ಮಾಡಿದ್ರು, 2 ಅಲ್ಲ 3. ನಮಗೊಂದು ಕೊಟ್ಟಿಲ್ಲ, ನಮ್ಗೆ ಇರೋಕ್ ರೂಮೇ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್. ನೆಕ್ಸ್ಟ್, I would have gotten the promotion but my attendance wasn't good enough. Gotten
ಪ್ರಮೋಷನ್ ಅಟೆಂಡೆನ್ಸ್ ಸಿಕ್ಕ ಕಳ್ಳ ಯಾರು ಯಾರಪ್ಪ ಏನು ಅಟೆಂಡೆನ್ಸ್ ಏನ್ ಸ್ಪೆಲ್ಲಿಂಗ್ ಬರ್ಬೇಕದು ATTENDANCE ಅಟೆಂಡೆನ್ಸ್ ಅಲ್ಲಿ ಲಾಸ್ಟ್ ಗೆ ಡ್ಯಾನ್ಸ್ ಇರ್ಬೇಕದು ಡೆನ್ಸ್ ಅಲ್ಲ ಅರ್ಥ ಆಯ್ತಾ ಅಟೆಂಡೆನ್ಸ್ ಡ್ಯಾನ್ಸ್ ಅಲ್ಲ ಅದು ಅಟೆಂಡೆನ್ಸ್ ಓಕೆ ನೆಕ್ಸ್ಟ್ ಸಿಂಪಲ್ ಇತ್ತು 14 ಹಿಂಗೆ ಬರ್ಬೇಕು ಎಲ್ಲಾ ಕ್ವಶನ್ಸ್ The weave from the lighthouse excited even the most seasoned traveler. ಇಲ್ಲೇ ಗೊತ್ತಾಯ್ತಲ್ಲ ಏನು ಎರರ್ ಇದು ವೀವ್ ಅಲ್ಲ ಇದು ಏನಿರ್ಬೇಕು ವ್ಯೂ ಇರ್ಬೇಕು VIEW ನೋಡಿ ಜುಲೈ 2021 ಯಾವಾಗ ಸಾರಿ ಜುಲೈ 10 2021 ಬಂದಿರೋ ಪ್ರಿಲಿಮ್ಸ್ ಪೇಪರ್ ಇದು ಏನದು ವ್ಯೂ VIEW ವ್ಯೂ ಇರಬೇಕು ವೀವ್ ಇರಬಾರ್ದು ನೆಕ್ಸ್ಟ್ ಕ್ವೆಶ್ಚನ್ ಪೇಪರ್ ಹಿಂಗ ಮಾತ್ರ ಬರಬಾರ್ದು ನಿಮಗೆ ಹೇಳ್ತಿದ್ದೆ ನೋಡಿ ಹಿಂಗ ಕ್ವೆಶ್ಚನ್ ಪೇಪರ್ ಬಂದ್ರೆ ನಿಮಗೆ ಲಾಸು ಇಷ್ಟು ಈಸಿ ಪೇಪರ್ ಯಾವತ್ತೂ ಬರಬಾರ್ದು ಪೇಪರ್ ಎಷ್ಟು ಈಸಿ ಬರುತ್ತೋ ನಿಮಗೆ ಅಷ್ಟು ಡಿಸ್ಅಡ್ವಾಂಟೇಜ್ ಕರೆಕ್ಟ್ ಎಕ್ಸಾಕ್ಟ್ಲಿ ಎಲ್ಲರೂ ಅಟೆಂಡ್ ಮಾಡ್ತಾರೆ ಪ್ರಿಪರೇಷನ್ ಸರಿಯಾಗಿ ನಡೆಸಿದವರಿಗೆ ಯಾವಾಗ್ಲೂ ಕ್ವೆಶ್ಚನ್ ಪೇಪರ್ ಡಿಫಿಕಲ್ಟೇ ಬರಬೇಕು ನಿಮ್ಮ ಮಕ್ಕಳು ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಬಂದ್ಬಿಟ್ರೆ ಸಾಕು ಬರದೇ ಹತ್ಕಂತ ಹೊರಗಡೆ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಮರ್ತು ಹೋಗ್ತೀರಿ ಪೇಪರ್ ಡಿಫಿಕಲ್ಟ್ ಬಂತು ಅಂದ್ರೆ ನಿಮಗೆ ಅಷ್ಟೇ ಅಲ್ಲ ಅದು ಡಿಫಿಕಲ್ಟ್ ಕೊಟ್ಟಿರೋದು ಎಲ್ರಿಗೂ ಡಿಫಿಕಲ್ಟ್ ಕೊಟ್ಟಿರ್ತಾರೆ ತಾನೆ ಸೊ ಯಾರು ಪ್ರಿಪರೇಷನ್ ಕರೆಕ್ಟ್ ಆಗಿ ನಡೆಸಿರ್ತಾನೋ ಅವನಿಗೆ ಯಾವಾಗ್ಲೂ ಪೇಪರ್ ಡಿಫಿಕಲ್ಟ್ ಆಗೇ ಬರ್ಬೇಕು ಯಾಕಂದ್ರೆ ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡಿದವನಿಗೆ ಮಾತ್ರ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕರೆಕ್ಟ್ ಆಗಿ ಅಟೆಂಡ್ ಮಾಡಕ್ ಆಗುತ್ತೆ ಹೌದಾ ಈ PGCET ಅಲ್ಲಿ ಲಕ್ ನಡೆಯುತ್ತೆ PGCET ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಆನ್ಸರ್ ಗೊತ್ತಿಲ್ಲ ಜೈ ಮಾತಾದಿ ಯಾವ್ದೋ ಒಂದು ಹಾಕಿ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ SSC ಅಲ್ಲಿ ಹಂಗ್ ನಡೆಯಲ್ಲ ಬ್ಯಾಂಕಿಂಗ್ ಅಲ್ಲಿ 0.25 SSC ಅಲ್ಲಿ 1/3 ಅಂದ್ರೆ 0.33 ಸೊ ಅಂತ ಕಡೆ ನೀವು ಗೆಸ್ ವರ್ಕ್ ಮಾಡಂಗೇ ಇಲ್ಲ ಸೊ ಅವಾಗ ಏನಿರ್ಬೇಕು ನಮಗೆ ಪೇಪರ್ ಎಷ್ಟು ಡಿಫಿಕಲ್ಟ್ ಬಂದ್ರೆ ಅಷ್ಟು ಅಡ್ವಾಂಟೇಜ್ 30 ಕ್ವಶನ್ ಅಲ್ಲಿ 10 ಕ್ವಶನ್ ಅಟೆಂಡ್ ಮಾಡಿ ಪರವಾಗಿಲ್ಲ ಕಟ್ ಆಫ್ ಕೂಡ ಅಷ್ಟು ಕೆಳಗಡೆನೆ ಬಂದಿರುತ್ತೆ ಅಷ್ಟು ಡಿಫಿಕಲ್ಟ್ ಪೇಪರ್ ಇದ್ರೆ ನೆಕ್ಸ್ಟ್ ಯಾವ್ದಪ್ಪ ಯುವರ್ ಗರ್ಲ್ ಫ್ರೆಂಡ್ ಬಾಟ್ ಯುವರ್ ಫೇವರೇಟ್ ಕುಕಿ ಕ್ರಿಸ್ಪ್ cereal but forgot to get milk ಏನಿದು ಇದು ಸೆರಿಯಲ್ ಇರಬಾರ್ದು ಅದು ಏನಿರ್ಬೇಕು ಅದನ್ನ ಇದನ್ನೇನಂತೀರಿ ಸೆರಿಯಲ್ ಅಲ್ಲ ಅದು ಸೀರಿಯಲ್ ಸೀರಿಯಲ್ ಅಂದ್ರೆ ಮತ್ತೆ ಈ ಸೀರಿಯಲ್ ಅಲ್ಲ ನಮ್ ಜಯಶ್ರೀ ನೋಡೋದು ಈ ಸ್ಪೆಲ್ಲಿಂಗ್ ಏನದು SERIAL ಈ ಸೀರಿಯಲ್ ಅಲ್ಲ ಇವನು ಕೂಡ ಸೆರಿಯಲ್ಸ್ ಅನ್ನಲ್ಲ ಅವನ ಸೀರಿಯಲ್ಸ್ ಅಂತೀವಿ ಅದನ್ನ ಏನನ್ಬೇಕದು ಸೀರಿಯಲ್ಸ್ ಅವು ಸೀರಿಯಲ್ಸ್ ಅಂದ್ರೆ ಯಾವಪ್ಪ ಕಾಳು ನೀ ಕಾರ್ನ್ ಇರ್ಬೋದು ಮೂಂಗ್ ದಾಲ್ ಇರ್ಬೋದು ತಿಂತೀವಲ್ಲ ಅವನೇನಂತೀವಿ ಸೀರಿಯಲ್ಸ್ ಅಂತೀವಿ ಓಕೆನಾ ನೆಕ್ಸ್ಟ್ 16 ಏನಿದೆ the improved dramatically once the lead singer left ಏನಿದೆ ಎರರ್ ಇಲ್ಲಿ ಡ್ರಾಮ್ಯಾಟಿಕಲಿ ಇಸ್ ದ ಎರರ್ ಏನಿದು ಡ್ರಾಮ್ಯಾಟಿಕಲಿ ಯಾಕೆ ಡ್ರಾಮ್ಯಾಟಿಕಲಿ ನೋಡಿ ಅವನ್ ಎಕ್ಸ್ಟ್ರಾ ಡ್ರಾಮಾ ಮಾಡಿದಾನ ಇಲ್ಲಿ ಡ್ರಾಮ್ಯಾಟಿಕಲಿ ಅಲ್ಲಿ ಡಬಲ್ ಎಂ ಇರಂಗಿಲ್ಲ ಸಿಂಗಲ್ ಎಂ ಇರಬೇಕು ಡ್ರಾಮ್ಯಾಟಿಕಲಿ ಇರಂಗಿಲ್ಲ ಅದು ಅರ್ಥ ಆಯ್ತಾ ಡ್ರಾಮ್ಯಾಟಿಕಲಿ ಸೊ ಆನ್ಸರ್ ಏನು ಆಪ್ಷನ್ ಬಿ ಸೂಪರ್ ತುಂಬಾ ಸಿಂಪಲ್ ಕ್ವೆಶ್ಚನ್ ಇತ್ತು ಅದ್ರ ಮೇಲೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ ಮುಂದೆ ಹೋಗ್ತಾ ಇದ್ದೀನಿ ಎರರ್ ಕರೆಕ್ಟ್ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಲ್ಲಿ ಇದೇನು ಇರಲ್ಲ ಏನು ಎಕ್ಸ್ಪ್ಲನೇಷನ್ ಅನ್ನೋದೇನು ಇರಲ್ಲ ಸ್ಪೆಲ್ಲಿಂಗ್ ಗೊತ್ತಾ ಆನ್ಸರ್ ಬರುತ್ತೆ ಇಲ್ಲ ಅಂದ್ರೆ ಹೋಯ್ತು ನೆಕ್ಸ್ಟ್ ಏನಿದು ಎ ಸೆಂಟೆನ್ಸ್ ಇಸ್ ಗಿವನ್ ವಿತ್ ಎ ಫ್ರೇಸ್ ಹೈಲೈಟೆಡ್ ಇನ್ ದ ಬೋಲ್ಡ್
ವಿಚ್ ಆಫ್ ದ ಫ್ರೇಸಸ್ ಗಿವನ್ ಬಿಲೋ ದ ಸೆಂಟೆನ್ಸ್ ಇಂಪ್ರೂವ್ ದ ಸೆಂಟೆನ್ಸ್ ಅಂದ್ರೆ ಏನು? ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ನಿಮಗೆ ಬೇಕಾಗುತ್ತಿದ್ದು PGCET ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಯು ಹ್ಯಾವ್ ಮೆಟ್ Oliver, but I have other brother whom you haven't met called Lucas. I have other brother ಅನ್ನಂಗಿಲ್ಲ ಅದು. I have other brother ಅಲ್ಲ ಅದು, another brother ಅದು. ಏನು ಡಿಫರೆನ್ಸ್? ಅದರ್ ಯಾವಾಗ ಬಳಸ್ತೀವಿ, ಅನಾದರ್ ಯಾವಾಗ ಬಳಸ್ತೀವಿ? ಇದೇನಿದೆ ಅಲ್ಲ, ಇಲ್ಲಿ ಅದರ್ ಬರಬಾರ್ದು, ಅನಾದರ್ ಬರಬೇಕು. ಏನ್ ಬರ್ಬೇಕು? ಅನಾದರ್ ಬರ್ಬೇಕು. ಯಾರ ಮೈಕ್ ಆಕ್ಸಸ್ ಕೇಳ್ತಿದ್ದಾರೆ? ಕೊಡೋಣ. ಮಲ್ಲಿಕಾರ್ಜುನ್ ಹೇಳಿ. ಮಲ್ಲಿಕಾರ್ಜುನ್ ನಿಮ್ ಮೈಕ್ ಆನ್ ಆಗಿದೆ. ಮಲ್ಲಿಕಾರ್ಜುನ್ ಹೇಳಿ ಮಲ್ಲಿಕಾರ್ಜುನ್. ಏನಪ್ಪಾ? ಆದ್ರೆ ಹೇಳ್ತೀನಪ್ಪಿ ಮಲ್ಲಿಕಾರ್ಜುನ, ಇನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲಪ್ಪ, ಕೊಡ್ತೀನಿ. ಒಂದ್ ನಿಮಿಷ, ಅರ್ಥ ಆಗುತ್ತೆ, ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಯಾಕೆ ಬರಂಗಿಲ್ಲ ಅಂತ. ಓಕೆನಾ? ಓಕೆ. ಸಿ, ಅದರ್ ಯಾಕೆ ಬರಬಾರ್ದು, ಅನದರ್ ಯಾಕೆ ಬರಬೇಕು, ಮೀನಿಂಗ್ ಹೇಳ್ತೀನಿ ನೋಡಿ. ಮೊದಲು ಅನಾದರ್ ಅಂದ್ರೆ ಅರ್ಥ ಮಾಡ್ಕೊಳ್ಳ. ಅನಾದರ್ ಅಂದ್ರೆ ಆನ್ ಅದರ್ ಅಂತ. ಆನ್ ಅದರ್ ಇನ್ನೊಬ್ಬ, ಇನ್ನೊಂದು, ಇನ್ನೊಬ್ಬ ಅಥವಾ ಇನ್ನೊಂದು. ಅನಾದರ್ ಇಸ್ ಆಲ್ಸೋ ಸೇಮ್ ಆಸ್ ಆನ್ ಅದರ್. ಓಕೆನಾ? ಸೊ ಇವಾಗ ಐ ಹ್ಯಾವ್ ಅದರ್ ಬ್ರದರ್ ಬರಲ್ಲ ಅಲ್ಲಿ. ಇಲ್ಲಿ ಅವನು ಏನ್ ಹೇಳ್ತಿದ್ದಾನೆ? ಯು ಹ್ಯಾವ್ ಮೆಟ್ ಆಲಿವರ್, ನೀನು ಆಲಿವರ್ನ ಮೀಟ್ ಆಗಿದೀಯಾ. ಬಟ್ ಐ ಹ್ಯಾವ್ ಅನಾದರ್ ಬ್ರದರ್, ನನಗೆ ಇನ್ನೊಬ್ಬ ಬ್ರದರ್ ಇದ್ದಾನೆ. ಇನ್ನೊಬ್ಬ ಬ್ರದರ್ ಇದ್ದಾನೆ ಅಂದಾಗ ನಾನು ಏನ್ ಬಳಸಬೇಕು? ಯಾವಾಗ್ಲೂ ಅನಾದರ್ ಬಳಸಬೇಕು. ಇನ್ನೊಂದು ಹೇಳ್ತೀನಿ ನೋಡಿ, ಇದು ಯಾವಾಗಲೂ ಸಿಂಗುಲರ್ ಜೊತೆ ಮಾತ್ರ ಬಳಸಬೇಕು. ಇದು ಯಾವ್ದ್ರ ಜೊತೆ ಬಳಸಬೇಕು? ಸಿಂಗುಲರ್ ಜೊತೆ ಮಾತ್ರ ಬಳಸಬೇಕು. ಅದರ್ನ ಯಾವಾಗ ಬಳಸಬೇಕು? ಅದರ್ನ ಯಾವಾಗ ಬಳಸಬೇಕು? ಅದರ್ನ ಪ್ಲೂರಲ್ ಜೊತೆ ಬಳಸಬೇಕು, ಅನ್ಕೌಂಟಬಲ್ ಜೊತೆ ಬಳಸಬೇಕು, ಅನ್ಕೌಂಟಬಲ್ ಜೊತೆ ಬಳಸಬೇಕು. ಇನ್ನೊಂದು ದ ಅದರ್ ಬಂತು, ದ ಅದರ್ ಬಳಸ್ತೀವಿ ಯಾವಾಗ? ಸ್ಪೆಸಿಫಿಕ್ ನೌನ್ನ. ಓಕೆ. I have met the other brother of yours. I have met the other brother of yours. ಅಂದ್ರೆ ನಿಮಗೆ ಇನ್ನೊಬ್ಬ ಅಣ್ಣ ಇದ್ದಾನೆ ಅಂತ ಅನ್ಕೊಳ್ಳೋಣ. ನಿಮಗೆ ಇಬ್ಬರು ಅಣ್ಣಂದಿದ್ದಾರೆ. ಓಕೆನಾ? ಸೊ ನೀವು, ನಾನು ಲೈಕ್ ಲೆಟ್ಸ್ ಸೇ ABC, ನೀವು A, ನಿಮ್ಮ ಮೊದಲನೇ ಅಣ್ಣ B, ಮೂರನೇ ಅಣ್ಣ C. ನೀವೇನ್ ಅನ್ಕೊಂಡಿರಿ? ನಾನು ನಿಮ್ಮೊಬ್ಬ ಅಣ್ಣನ ಮೀಟ್ ಆದ. ನೀವೊಂದು ಹೇಳ್ತೀರಾ, ಓ ನೀನ್ B ನ ಮೀಟ್ ಆಗಿದೀಯಾ? ಅವಾಗ ನಾನೇನ್ ಹೇಳ್ತೀನಿ? ನೋ, ಐ ಮೆಟ್ ದ ಅದರ್. ದ ಅದರ್ ಅಂದ್ರೆ ಅಲ್ಲಿ ಕೂಡ ಇನ್ನೊಬ್ಬನೇ ಬರುತ್ತೆ. ಆದ್ರೆ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ? ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ಸಿ ಬಗ್ಗೆ ಮಾತಾಡ್ತಿದ್ದೀನಿ. ಅಂತ ಸಂದರ್ಭದಲ್ಲಿ ಏನ್ ಬಳಸ್ತೀವಿ? ದ ಅದರ್ ಬಳಸ್ತೀವಿ. ಅರ್ಥ ಆಯ್ತಾ? ಸೊ ಅನಾದರ್ ಅಂದ್ರೆ ಕೂಡ ಸಿಮಿಲರ್ ಮೀನಿಂಗ್ ಬರುತ್ತೆ, ಇನ್ನೊಬ್ಬ. ಅನಾದರ್ ಅಂದ್ರೆ ಕೂಡ ಇನ್ನೊಬ್ಬ. ಓಕೆನಾ? ಸೊ ಐ ಹ್ಯಾವ್ ಅನಾದರ್ ಬ್ರದರ್. ಐ ಹ್ಯಾವ್ ಅನಾದರ್ ಬ್ರದರ್ ಅಂದ್ರೆ ನನಗೆ ಇನ್ನೊಬ್ಬ ಅಣ್ಣ ಇದ್ದಾನೆ ಅಥವಾ ಇನ್ನೊಬ್ಬ ತಮ್ಮ ಇದ್ದಾನೆ ಅಂತ ಅರ್ಥ. ಸೊ ಯೂಶುವಲಿ ಸಿಂಗುಲರ್ ಇದ್ದಾಗ ಯಾವಾಗ್ಲೂ, ನನಗೆ ಇಲ್ಲಿ ಸಿಂಗುಲರ್ ಇತ್ತು ಅಂದ್ರೆ ನಾವ್ ಯಾವಾಗ್ಲೂ ಏನ್ ಪ್ರಿಫರ್ ಮಾಡ್ತೀವಿ? ಅನಾದರ್. ಅನಾದರ್ ಅಂದ್ರೆ ಅರ್ಥ ಏನು? ಆನ್ ಅದರ್, ಇನ್ನೊಬ್ಬ ಅಥವಾ ಇನ್ನೊಂದು, ಮತ್ತೊಬ್ಬ ಅಥವಾ ಮತ್ತೊಂದು. ಅರ್ಥ ಆಯ್ತಾ? ಓಕೆ. ಸೊ ಇದು ಅದರ್ ನಾನ್ ಅನ್ಕೌಂಟಬಲ್ ಜೊತೆ ಕೂಡ ಬಳಸಬಹುದು ಅಂತ ಹೇಳಿದೆ. ಅದನ್ನೇನ್ ಹೇಳಿದೆ? ಅನ್ಕೌಂಟಬಲ್ ಜೊತೆ. ಫಾರ್ ಎಕ್ಸಾಂಪಲ್, do you have other wood? Do you have other wood to construct a hut? To construct a hut ಅಂತೀನಿ. ಅದರ್ ವುಡ್ ಅಂತೆ. ಈಗ ವುಡ್ ಅನ್ನೋದೇನಾಯ್ತಪ್ಪ? ವುಡ್ ಅಂದ್ರೆ ಕಟ್ಟಿಗೆ. ಕೌಂಟಬಲ್ ಅನ್ಕೌಂಟಬಲ್? ಅನ್ಕೌಂಟಬಲ್. ವುಡ್ ಅನ್ನೋದೇನು? ಅನ್ಕೌಂಟಬಲ್ ಆಯ್ತು. ಓಕೆನಾ? ಸೊ ಇಲ್ಲಿ ಡು ಯು ಹ್ಯಾವ್ ಅದರ್ ವುಡ್ ಅಂತ ಹೇಳ್ತೀನಿ. ಅಂದ್ರೆ ನಿನ್ನ ಹತ್ರ ಬೇರೆ ಏನಾದ್ರೂ ಕಟ್ಟಿಗೆ ಇದೆನಾ? ಕಟ್ಟಿಗೆ ಅಂದ್ರೆ ಅದು ಒಂದೇ ಕಟ್ಟಿಗೆ ಅಂತಲ್ಲ.
ಮನೆ ಕಟ್ಟಾಗೆ ಬೇರೆ ಕಟ್ಟಿಗೆ ಇದೆನಾ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಬೇರೆದು ಬೇಕು ಅಂತ ಹೇಳ್ತೀವಲ್ಲ, ಅಂತ ಸಂದರ್ಭದಲ್ಲಿ ಇಲ್ಲಿ ವುಡ್ ಅನ್ನ ಇಲ್ಲಿ ಡು ಯು ಹ್ಯಾವ್ ಅನಾದರ್ ವುಡ್ ಅನ್ನಬಾರ್ದು. ಡು ಯು ಹ್ಯಾವ್ ಅನಾದರ್ ವುಡ್ ಅಂದ್ರೆ ಅವಾಗ ಅನಾದರ್ ವುಡ್ ಅಂದ್ರೆ ಏನಾಗ್ಬಿಡುತ್ತೆ, ಅನಾದರ್ ಅಂದ್ರೆ ಆನ್ ಅದರ್, ಮತ್ತೊಂದು, ಮತ್ತೊಂದು, ಒಂದು ಅಂತ ಅನಾದರ್ ಅಂದ್ರೆ ಒಂದು ಆಗ್ಬಿಡುತ್ತೆ. ಒಂದಂದ್ರೆ ಏನಾಯ್ತು, ಕೌಂಟಬಲ್ ಆಗ್ಬಿಡುತ್ತೆ. ಒಂದಂದ್ರೆ ಏನಾಯ್ತು, ಕೌಂಟಬಲ್ ಆಗಿರುತ್ತೆ. ಸೊ ಅದಕ್ಕೆ ಅಲ್ಲಿ ಅನಾದರ್ ಬಳಸಲ್ಲ, ಅಲ್ಲಿ ಏನ್ ಬಳಸ್ಬೇಕು ನಾವು, ಅದರ್ ಬಳಸ್ತೀವಿ. ಡು ಯು ಹ್ಯಾವ್ ಅದರ್ ವುಡ್ ಅಂತ, ಅರ್ಥ ಆಯ್ತಾ? ಸೊ ಅನ್ಕೌಂಟಬಲ್ ಜೊತೆ ಯಾವಾಗ್ಲೂ ಏನ್ ಬಳಸ್ಬೇಕು ನಾನು, ಅದರ್ ಬಳಸಬೇಕು, ಅನಾದರ್ ಬಳಸಬೇಕು. ಅನಾದರ್ ಬಳಸಬಹುದು. ಅನಾದರ್ ಯಾವ್ದ್ರ ಜೊತೆ ಬಳಸಬೇಕು, ಯಾವಾಗ್ಲೂ ಸಿಂಗುಲರ್. ಯಾವ ಕಂಟೆಕ್ಸ್ಟ್ ಅಲ್ಲಿ, ಮತ್ತೊಂದು, ಮತ್ತೊಬ್ಬ. ಎಷ್ಟು ಗಂಟೆಗೆ ಬರ್ಬೇಕಿತ್ರಿ? ಅಲ್ಲ, ನನ್ ಕ್ವೆಶನ್ ಎಷ್ಟು ಗಂಟೆಗೆ ಬರ್ಬೇಕಿತ್ತು ಅಂತ ಹೇಳಿದೆ. 8 o'clock. ಎಷ್ಟು ಲೇಟಾಗಿ ಬಂದ್ರಿ? 2.5 hours ಅಲ್ಲ, 26.5 hours ಲೇಟಾಗಿ ಬಂದಿರೋದು ನೀವು. ನಿಮಗೆ ಅರ್ಥ ಆಗಿರ್ಬೇಕು ನಾನು ಯಾಕೆ ಹೇಳಿದೀನಿ ಅಂತ. ಎಷ್ಟು ಅವರ್ಸ್ ಲೇಟಾಗಿ ಬಂದಿರಿ? 26.5 hours. ನೀವು ಯಾವಾಗ ಬರ್ಬೇಕಿತ್ತು? ಮಂಡೇ ಮಾರ್ನಿಂಗ್. ಇಲ್ಲ, ಮಂಡೇ ಕೂಡ ಪರ್ಮಿಷನ್ ಕೊಟ್ಟಿದ್ದೆ ನಾನು. ನೀವ್ ಎಷ್ಟು ದಿವಸ ಕೇಳಿದ್ರಿ ರಜೆ ನನಗೆ? ಎಷ್ಟು ದಿವಸ ರಜೆ ಕೇಳಿರೋದು? ಇಲ್ಲ, ಫಸ್ಟ್ ಫೋನಲ್ಲಿ ಎಷ್ಟು ದಿವಸ ರಜೆ ಕೇಳಿದ್ರಿ? 3 days ಕೇಳಿದ್ರಿ. ನಾನು ಎಷ್ಟು ದಿವಸ ಕೊಟ್ಟೆ ನಿಮಗೆ? ಒನ್ ಡೇ. ಸಂಡೇ ಕೂಡ ತಗೊಂಡ್ಬಿಟ್ಟು ಮಂಡೇ ಕೂಡ ತಗೊಂಡು ಟ್ಯೂಸ್ಡೇ ಬಂದ್ಬಿಡ್ರಿ ಅಂತ ಹೇಳಿದ್ದೆ. ಟ್ಯೂಸ್ಡೇ ಬರ್ಬೇಕಿತ್ತು. ಇದು ಯಾವ ಡೇ ಆಯ್ತು? ಇದು ಯಾವ ಡೇ ಆಯ್ತು? ಥರ್ಸ್ಡೇ. ನೀವು ಕೇಳಿದ ಪ್ರಕಾರ ಸಂಡೇ, ಮಂಡೇ, ಟ್ಯೂಸ್ಡೇ, ಅಟ್ಲೀಸ್ಟ್ ವೆನ್ಸ್ಡೇ ಆದ್ರೂ ಬರ್ಬೇಕಿತ್ತು. ಹೋಗ್ಲಿ, ನೀವು ಫಸ್ಟ್ ಕೇಳಿರೋ ಲೀವ್ಗೆ 3 ದಿವಸ ಅಂದ್ರೆ ಕೂಡ ನೀವು ವೆನ್ಸ್ಡೇ ಮಾರ್ನಿಂಗ್ ಇಲ್ಲಿ ಇರ್ಬೇಕಿತ್ತು. ಇವತ್ತು ಯಾವ ಡೇ ಆಯ್ತು? ಥರ್ಸ್ಡೇ ಆಯ್ತು. ಅಲ್ಲಿ 1 day ಜಾಸ್ತಿ ಆಯ್ತಾ? ಅದು ಬಿಟ್ಟು ಇವತ್ತಿನ ಎಷ್ಟು ತಾಸು ಲೇಟ್ ಆಗಿ ಬಂದ್ರಿ? 2 ತಾಸು ಲೇಟ್ ಆಗಿ ಬಂದ್ರಿ. ಅಂದ್ರೆ ಟೋಟಲ್ ಎಷ್ಟಾಯ್ತು? 26.5 hours ಲೇಟ್ ಆಗಿ ಬಂದ್ರಿ. ಏನ್ ಮಾಡೋಣ ಮತ್ತೆ? ಏನ್ ಮಾಡೋಣ? ಪನಿಷ್ಮೆಂಟ್ ಇರ್ಬೇಕಲ್ಲ ಏನಾದ್ರು. ನೋಡಿ, ನಿಮಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ದರ್ಶನ್ ಫೀಲ್ ಆಗ್ತಾನೆ. ಏನ್ರಿ, ಕೊಡೋಣ ಬೇಡ? ಪನಿಷ್ಮೆಂಟ್ ಕೊಡ್ಬೇಕಾ ಕೊಡಬಾರ್ದ? ನಾನಾದ್ರೆ ಬೇಸಿಕಲಿ ಕೊಡಂಗಿಲ್ಲ. ಅವ್ರು ನೋಡಿ ಎಲ್ರು ಕೊಡ್ಲೇಬೇಕು ಅಂತ ಹೇಳ್ತಿದಾರೆ, ಗೊತ್ತಲ್ಲ. ಏನಪ್ಪಾ ನೀವೇನ್ ಹೇಳ್ತಾ ಇಲ್ವಾ? ಕೊಡ್ಬೇಕಾ ಕೊಡಬಾರ್ದ? ಏನೇನ ದರ್ಶನ್ ಕೇಳೋಣ. ದರ್ಶನ್ ಏನ್ ಹೇಳ್ತೀಯ? ಯೂಟ್ಯೂಬ್ ಅಲ್ಲಿ ನೋಡ್ತಿದ್ಯಲ್ಲ, ಲೇಟ್ ಆಗಿ ಬಂದಿದ್ದಾರೆ, ಇವರಿಗೆ ಪನಿಷ್ಮೆಂಟ್ ಕೊಡೋಣ ಬೇಡ? ಅಲ್ಲ, ಹೌದು ಸರ್ ಅಂತ ನೋಡಿ, ಈಗ ಮೆಸೇಜ್ ಮಾಡ್ತಿದ್ದ ನೋಡಿ ದರ್ಶನ್. ಎಸ್ ಅಂತ ಹೇಳ್ತಿದ್ದಾನೆ ದರ್ಶನ್, ಅಲ್ಲಿ ಕೊಡ್ಲೇಬೇಕು ಅಂತ ಹೇಳ್ತಿದ್ದ. ಏನ್ ಮಾಡೋಣ? ಕ್ಲಾಸ್ ಮುಗಿದ್ಮೇಲೆ ಇರುತ್ತೆ ಪನಿಷ್ಮೆಂಟ್, ಫಿಕ್ಸ್ ಇರುತ್ತೆ ಪಕ್ಕ. ನೆಕ್ಸ್ಟ್, ಇದು ಅರ್ಥ ಆಯ್ತಲ್ಲ? ಅದರ್ಗೂ ಅನದರ್ಗೂ ಮಲ್ಲಿಕಾರ್ಜುನ್ ಅರ್ಥ ಆಯ್ತೇನಪ್ಪ? ಅದರ್ ಯಾವಾಗ ಬಳಸ್ಬೇಕು, ಅನದರ್ ಯಾವಾಗ ಬಳಸ್ಬೇಕು? ಎಲ್ರಿಗೂ ಅರ್ಥ ಆಯ್ತಾ ಡಿಫ್ರೆನ್ಸ್? ಓಕೆನಾ? ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಹೀಗೆ ಮಾಡಿ ನೋಡಿ. ಯೂಟ್ಯೂಬ್ ಅಲ್ಲಿ ಕೂಡ ಹೇಳ್ತಿದ್ದಾರೆ ಎಲ್ರು ಪನಿಷ್ಮೆಂಟ್ ಕೊಡ್ಬೇಕು ಸರ್ ಅಂತ ಹೇಳಿ. ನೆಕ್ಸ್ಟ್ 18. The storm clobbered many communities still recovering from the flood 2 months ago caused by weary homeowners caused by the Hurricane Irene, leaving weary homeowners exhausted and demoralized. Okay, sentence ಅರ್ಥ ಇಲ್ಲ ಅಂತ ನನಗೆ ಅರ್ಥ ಆಯ್ತು. ಮೀನಿಂಗ್ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. The storm clobbered many communities. ಸ್ಟಾರ್ಮ್ ಅಂದ್ರೆ ಗೊತ್ತಲ್ಲ ಕನ್ನಡದಲ್ಲಿ ಏನಂತಾರೆ? ನಿನ್ನೆ ಏನೋ ಹೇಳ್ತಿದ್ರು, ಗುಡುಗ, ಸಿಡಿಲ, ಮಿಂಚ, ಏನದು? ಬಿರುಗಾಳಿ. ಸ್ಟಾರ್ಮ್ ಅಂದ್ರೆ ಏನೋ? ಬಿರುಗಾಳಿ. ಕ್ಲಾಬರ್ಡ್ ಮೆನಿ ಕಮ್ಯುನಿಟೀಸ್ ಅಂದ್ರೆ ಡೆಸ್ಟ್ರಾಯ್ಡ್ ಮೆನಿ ಕಮ್ಯುನಿಟೀಸ್ ಅಂತ ಅರ್ಥ ಆಯ್ತಾ? ಅಂದ್ರೆ ತುಂಬಾ ಕಮ್ಯುನಿಟೀಸ್ ನ ಎಫೆಕ್ಟ್ ಮಾಡಿದೆ ಅಂತ ಅರ್ಥ. ಓಕೆ, ಕ್ಲಾಬರ್ಡ್ ಮೆನಿ ಕಮ್ಯುನಿಟೀಸ್ ಸ್ಟಿಲ್ ರಿಕವರಿಂಗ್ ಫ್ರಮ್ ದ ಫ್ಲಡ್, recovering from the flooding 2 months ago caused by the hurricane Irene, leaving weary house owners exhausted and demoralized. Weary house owners, weary ಅಂದ್ರೆ ಏನಪ್ಪಾ ಇಲ್ಲಿ? ಭಯದಲ್ಲಿ ಬದುಕ್ತಿರೋರು ಏನಂತೀವಿ ನಾವು? ವೇರಿ ಕಂಡೀಷನ್ಸ್, ಭಯಭ್ರಸ್ತ ಅನ್ಬೋದು. ಓಕೆ, ಅಥವಾ ನಡುಗ್ತಾ ಇರ್ತಾರಲ್ಲ, so that is also weary situation. Okay,
ಸೊ weary owners exhausted and demoralized. ಇಲ್ಲಿ still recovering from ಏನಾದರೂ ತಪ್ಪಿದೆನಾ? ಏನ್ ಮಾಡಬಹುದು? Still recover from, that have recovered, still recovered from, that are recovering, no corrections required. The storm clobbered many communities, still recovering from the flooding 2 months ago. ಕರೆಕ್ಟ್ ಇದೆ ಅಲ್ಲ? ನನ್ನ ಪ್ರಕಾರ ಎರರ್ ಇಲ್ಲ, ನೋ ಎರರ್, ಕರೆಕ್ಟ್ ಇದೆ. ಸ್ಟಿಲ್ ರಿಕವರಿಂಗ್ ಫ್ರಮ್. ನೆಕ್ಸ್ಟ್ 19 ಏನಿದೆ? Nevertheless, before going to meeting Samuel, she assumed a calm and dignified appearance. Nevertheless, before going to meeting Samuel, she assumed a calm and dignified appearance. ಏನ್ ಬರ್ಬೇಕಪ್ಪ ಅದು? ಗೋಯಿಂಗ್ ಟು ಮೀಟಿಂಗ್ ಅಲ್ಲ, ಗೋಯಿಂಗ್ ಟು ಮೀಟಿಂಗ್ ಅಲ್ಲ, ಅಲ್ಲಿ ಏನ್ ಬರ್ಬೇಕಲ್ಲಿ? ಗೋಯಿಂಗ್ ಟು ಮೀಟ್ ಬರಬೇಕು. ಯಾಕೆ ಗೋಯಿಂಗ್ ಟು ಮೀಟ್ ಬರಬೇಕು? ಇಲ್ಲಿ ನಮಗೆ ಇನ್ಫಿನಿಟಿವ್ ಬರುತ್ತೆ, ಇದು ವರ್ಬ್. ಇದು ಇಲ್ಲಿ ಏನ್ ಬರ್ಬೇಕಿದು? ಇನ್ಫಿನಿಟಿವ್. ಇದು ಏನಾಗಬೇಕು? ಮೀಟ್ ಆಗಬೇಕು. ಬಿಫೋರ್ ಗೋಯಿಂಗ್ ಟು ಮೀಟ್. ಅರ್ಥ ಆಯ್ತಾ? ಸೊ ಅದೇ ಈ ತರ ಹೇಳ್ತೀವಿ, ಐ ಆಮ್ ಲೇಟ್ ಟು ಮೀಟಿಂಗ್. ಐ ಆಮ್ ಲೇಟ್ ಟು ಮೀಟಿಂಗ್ ಅನ್ನೋದು, ಇಲ್ಲಿ ಮೀಟಿಂಗ್ ಅನ್ನೋದು ಏನಾಗ್ಬಿಡುತ್ತೆ? ನೌನ್ ಆಗ್ಬಿಡುತ್ತೆ. ಇಲ್ಲಿ ಮೀಟಿಂಗ್ ಅನ್ನೋದು ಏನಾಗುತ್ತೆ? ನೌನ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಟು ಮೀಟಿಂಗ್ ಅಂದ್ರೆ ಇಲ್ಲಿ ಮೀಟಿಂಗ್ ಅನ್ನೋದು ಏನಾಗುತ್ತೆ? ನೌನ್ ಆಗುತ್ತೆ. ಇಲ್ಲಿ ನನಗೆ ಬರ್ಬೇಕಾಗಿರೋದೇನು? ವರ್ಬ್ ಬರ್ಬೇಕು. ಅಲ್ಲಿ ಏನ್ ಬರ್ಬೇಕು? ನನಗೆ ವರ್ಬ್ ಬರ್ಬೇಕು. ಸೊ ವರ್ಬ್ ಬರ್ಬೇಕು ಅಂದ್ರೆ ಇಲ್ಲಿ ING ಫಾರ್ಮ್ ಅಲ್ಲಿ ಇರಬಾರ್ದು, ಟು ಮೀಟ್ ಅನ್ಬೇಕು. ಬಿಫೋರ್ ಗೋಯಿಂಗ್ ಟು ಮೀಟ್ ಸ್ಯಾಮ್ಯುಯಲ್. ಅರ್ಥ ಆಯ್ತಾ? ಸೊ ಇಲ್ಲಿ ಮೀಟಿಂಗ್ ಎರರ್ ಇದೆ, ಇದೇನಾ ಗೋಯಿಂಗ್ ಟು ಮೀಟ್ ಅನ್ನೋದು? ಗಾನ್ ಟು ಮೀಟ್, ಗೋಯಿಂಗ್ ಫಾರ್ ಮೀಟಿಂಗ್ ಇಲ್ಲೆಲ್ಲ ಕೆಳಗಿರ್ಬೇಕು. ಇಲ್ಲ, ಗೋಯಿಂಗ್ ಟು ಮೀಟ್ ಅನ್ಬೇಕು. ಟು ಮೀಟ್ ಅನ್ನೋದು ವರ್ಬ್. ಅದು ಗೋಯಿಂಗ್ ಫಾರ್ ಮೀಟಿಂಗ್ ಅದು ಕರೆಕ್ಟ್. ಐ ಆಮ್ ಗೋಯಿಂಗ್ ಫಾರ್ ಮೀಟಿಂಗ್, ಪರ್ಪಸ್ ಹೇಳ್ತಾ ಇದೀರಿ. ಪರ್ಪಸ್ ಇದ್ದಾಗ ಐ ಆಮ್ ಗೋಯಿಂಗ್ ಫಾರ್ ಮೀಟ್ ಅನ್ಬೋದು. ಓಕೆ, ಸೊ ಇಲ್ಲಿ ಐ ಆಮ್ ಗೋಯಿಂಗ್ ಟು ಮೀಟ್ ಸ್ಯಾಮ್ಯುಯಲ್, ಇಲ್ಲಿ ಮೇನ್ ವರ್ಬ್ ಗೋಯಿಂಗ್ ಅಲ್ಲ. ಇಲ್ಲಿ ಮೇನ್ ವರ್ಬ್ ಅನ್ನೋದು ಗೋಯಿಂಗ್ ಅಲ್ಲ. ಇಲ್ಲಿ ಗೋಯಿಂಗ್ ಅನ್ನೋದು ನಾನು ಹೋಗ್ತಾ ಇದ್ದೀನಿ ಅನ್ನೋ ಅರ್ಥ ಬರಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಈಟ್ ದಿಸ್ ಕೇಕ್ ನೌ ಅಂತೀನಿ. ಐ ಆಮ್ ಗೋಯಿಂಗ್ ಟು ಈಟ್ ದಿಸ್ ಕೇಕ್ ನೌ ಅಂತಿದ್ದೀನಿ ಅಂದ್ರೆ ನಾನು ಇವಾಗ ಕೇಕ್ ತಿನ್ನಕ್ ಹೋಗ್ತಾ ಇದ್ದೀನಿ ಅಂತ ಅರ್ಥನಾ? ಅಲ್ಲ. ಐ ಆಮ್ ಗೋಯಿಂಗ್ ಟು ಈಟ್ ದಿಸ್ ಕೇಕ್ ನೌ ಅಂದ್ರೆ ಅದರ ಅರ್ಥ ಏನು? ನಾನು ಈ ಕೇಕ್ ನ ತಿನ್ಬೇಕಂತಿದ್ದೀನಿ ಈಗ, ಅಲ್ಲಿ ಹೋಗ್ತಿದ್ದೀನಿ. ಗೋಯಿಂಗ್ ಅನ್ನೋದಿಲ್ಲಿ ನಾನು ಹೋಗ್ತಿದ್ದೀನಿ ಅನ್ನೋ ಮೀನಿಂಗ್ ಬರಲ್ಲ. ಗೋಯಿಂಗ್ ಅನ್ನೋದಿಲ್ಲಿ ಐ ಆಮ್ ಅಬೌಟ್ ಟು ಡೂ ಸಮಥಿಂಗ್, ನಾನೇನೋ ಮಾಡೋಕೆ ರೆಡಿ ಆಗಿದ್ದೀನಿ ಅನ್ನೋ ಸೆನ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ವರ್ಬ್ ಬರ್ಬೇಕಂತ. ವರ್ಬ್ ಅಂದ್ರೆ ಟು ಮೀಟ್, ಟು ಈಟ್. ಓಕೆ, ಇನ್ಫಿನಿಟಿವ್. ಗಾಟ್ ಇಟ್ ಎವ್ರಿವನ್? ನೆಕ್ಸ್ಟ್ 20. His conversation was unaffected by simple and frank, and his language was natural, always abounding in curious anecdotes. His conversation was unaffected by simple and frank. ನಿಮಗೆ ಕಷ್ಟ ಇದೆ ಅದನ್ನ ಆನ್ಸರ್ ಮಾಡೋದು. ಏನೋ ಬಿ, ಅನ್ಎಫೆಕ್ಟೆಡ್ಲಿ ಸಿಂಪಲ್ ಇಸ್ ದ ರೈಟ್ ಆನ್ಸರ್. ಯಾಕೆ ಬರಬೇಕು ಅನ್ನೋದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋಣ. ಅದು ಅನ್ಎಫೆಕ್ಟೆಡ್ಲಿ ಸಿಂಪಲ್ ಯಾಕೆ ಬರುತ್ತೆ ಸರ್ ಅಂದ್ರೆ, ಈಗ ಇಲ್ಲಿ ಸಿಂಪಲ್ ಅನ್ನೋ ವರ್ಡ್ ಅಲ್ಲ ಇದೆಲ್ಲ, ಅದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ಇದು ಸಿಂಪಲ್ ಅನ್ನೋದು ಯಾವ್ದಿಲ್ಲಿ? ಕಾನ್ವರ್ಸೇಷನ್ ಅನ್ನೋದು ಸಿಂಪಲ್. ಏನಿದು? ಕಾನ್ವರ್ಸೇಷನ್. ಹಿಸ್ ಕನ್ವರ್ಸೇಷನ್ ವಾಸ್ ಸಿಂಪಲ್. ಈ ಸಿಂಪಲ್ ಅನ್ನೋದು ಯಾವುದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ? ಕಾನ್ವರ್ಸೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ. ಹಿಸ್ ಕಾನ್ವರ್ಸೇಷನ್. ಕಾನ್ವರ್ಸೇಷನ್ ಅನ್ನೋದು ಏನಾಯ್ತು? ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿದೆ? ಅದು ನೌನ್ ಆಗಿದೆ.
ಐ ನಿಂದ ಎಂಡ್ ಆಗ್ತಾ ಇದ್ರೆ ಅದು ಯಾವ್ದದು ನೌನ್ ಆಗುತ್ತದು. ಇದೇನಿದು ನೌನ್. ಓಕೆನಾ? ಈಗ ದ ಕನ್ವರ್ಸೇಷನ್ ವಾಸ್ ಸಿಂಪಲ್. ಈ ಸಿಂಪಲ್ ಅನ್ನೋದು ಕನ್ವರ್ಸೇಷನ್ ಇರೋದು, ಅಂದ್ರೆ ನೌನ್ ನ ಮಾಡಿಫೈ ಮಾಡ್ತಾ ಇದೆ. ಅಂದ್ರೆ ಇದೇನಾಗಬೇಕು, ಏನಾಗಬೇಕು? ಅಡ್ಜೆಕ್ಟಿವ್. ಓಕೆನಾ? ಇಲ್ಲಿ ವಾಸ್ ಅನ್ಎಫೆಕ್ಟೆಡ್ ಬೈ ಸಿಂಪಲ್ ಬರಲ್ಲ. ವಾಸ್ ಅನ್ಎಫೆಕ್ಟೆಡ್ ಬೈ ಸಿಂಪಲ್ ಅನ್ಬಿಟ್ರೆ ಇಲ್ಲಿ ಬೈ ಇತ್ತು ಅಂದ್ರೆ ಇದು ಪ್ರಿಪೋಸಿಷನ್, ನೆಕ್ಸ್ಟ್ ವರ್ಬ್ ಬರ್ಬೇಕು, ನೆಕ್ಸ್ಟ್ ನೌನ್ ಬರ್ಬೇಕು. ಪ್ರಿಪೋಸಿಷನ್ ಆದ್ಮೇಲೆ ಏನ್ ಬರ್ಬೇಕು ನನಗೆ? ನೌನ್ ಬರ್ಬೇಕು. ಆದ್ರೆ ಇದೇನಿದು ಅಡ್ಜೆಕ್ಟಿವ್ ಇದು, ಅಂದ್ರೆ ಇಲ್ಲಿ ಬೈ ಬರಂಗಿಲ್ಲ. ಇಲ್ಲಿ ಬೈ ಬರಲೇಬಾರ್ದು ನಮಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬೈ ಬರಂಗಿಲ್ಲ. ಇವಾಗ ಈ ಅನ್ಎಫೆಕ್ಟೆಡ್ ಅನ್ನೋದು ಯಾವ್ದನ್ನ ಮಾಡಿಫೈ ಮಾಡಬೇಕು? ಸಿಂಪಲ್ ನ ಮಾಡಿಫೈ ಮಾಡಬೇಕು. ಅನ್ಎಫೆಕ್ಟೆಡ್ ಅನ್ನೋದನ್ನ ಯಾವ್ದು ಮಾಡಿಫೈ ಮಾಡಬೇಕು? ಸಿಂಪಲ್ ನ ಮಾಡಿಫೈ. ಸಿಂಪಲ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್? ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ನ ಮಾಡಿಫೈ ಮಾಡೋದು ಯಾವ್ದಿರ್ಬೇಕು? ಅಡ್ವರ್ಬ್ ಇರಬೇಕು. ಇಲ್ಲಿ ಏನ್ ಬರ್ಬೇಕು ನನಗೆ? ಅಡ್ವರ್ಬ್ ಬರಬೇಕು. ಅಡ್ವರ್ಬ್ ಬರಬೇಕು ಅಂದ್ರೆ ಅನ್ಎಫೆಕ್ಟೆಡ್ ಇರಲ್ಲ. ಅಡ್ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? LY ಇರಬೇಕು. LY ಇರಬೇಕದು. ಏನಿರ್ಬೇಕು? LY ಇರಬೇಕು. ಓಕೆನಾ? ಸೊ ಅನ್ಎಫೆಕ್ಟೆಡ್ಲಿ ಸಿಂಪಲ್, ಅದಕ್ಕೆ ಏನಾಗಬೇಕಿದು? ಅನ್ಎಫೆಕ್ಟೆಡ್ಲಿ ಸಿಂಪಲ್. ಈಸ್ ಕನ್ವರ್ಸೇಷನ್ ವಾಸ್ ಅನ್ಎಫೆಕ್ಟೆಡ್ಲಿ ಸಿಂಪಲ್ ಅಂಡ್ ಫ್ರಾಂಕ್. ಇದೆಲ್ಲ ಯಾವುದ್ರ ಬಗ್ಗೆ? ಕನ್ವರ್ಸೇಷನ್ ಬಗ್ಗೆ ಮಾತಾಡ್ತಾ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಸಿಂಪಲ್ ಅನ್ನೋದು ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ? ಕಾನ್ವರ್ಸೇಷನ್ ಬಗ್ಗೆ. ಕಾನ್ವರ್ಸೇಷನ್ ಅನ್ನೋದು ಏನು? ನೌನ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ ಅಂದ್ರೆ ಇದೇನಿದು? ಅಡ್ಜೆಕ್ಟಿವ್. ಅನ್ಎಫೆಕ್ಟೆಡ್ ಅನ್ನೋದು ಇದ್ರ ಬಗ್ಗೆ ಸಿಂಪಲ್ ಬಗ್ಗೆ ಮಾತಾಡ್ತಿದೆ. ಸೊ ಇದು ಸಿಂಪಲ್ ಅನ್ನೋದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ಗೆ ಹೆಚ್ಚಿನ ಮಾಹಿತಿ ಕೊಡೋದು ಯಾವುದು? ಅಡ್ವರ್ಬ್. ಅಡ್ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರಬೇಕು? LY ಫಾರ್ಮ್ ಅಲ್ಲಿ ಇರಬೇಕು. ಅದಕ್ಕೆ ಇದು ಬೈ ಅನ್ನೋದೇನು ನನಗೆ? ಪ್ರಿಪೋಸಿಷನ್. ಪ್ರಿಪೋಸಿಷನ್ ಆದ್ಮೇಲೆ ನೌನ್ ಬರ್ಬೇಕು. ಬಟ್ ಸಿಂಪಲ್ ಅನ್ನೋದು ಅಡ್ಜೆಕ್ಟಿವ್. ಸೊ ಅದಕ್ಕೆ ಇಲ್ಲಿ ಬೈ ಬರುವಂತಿಲ್ಲ. ಸೊ ಇದೇನಾಗಬೇಕು? ಅನ್ಎಫೆಕ್ಟೆಡ್ಲಿ ಸಿಂಪಲ್. ಅರ್ಥ ಆಯ್ತಾ ಎಲ್ರಿಗೂ? ಎಲ್ರಿಗೂ ಅರ್ಥ ಆಯ್ತಾ? ಇದು ಕನ್ಫರ್ಮೇಶನ್ ಕೊಡಿ ಒಮ್ಮೆ ಬೇಗ ಬೇಗ. ಎವ್ರಿವನ್ ಬಂತ್ರಿ ಅನಂತ? ಬಂತು, ಸ್ಕ್ರೀನ್ ಬಂತು ವಾಪಸ್. ಸರಿ, ಬೇಸಿಕ್ಸ್ ಕಲಿತಾ ಇರೋರು, ಇನ್ನ ಆಪ್ ಅಲ್ಲಿ ಬೇಸಿಕ್ಸ್ ಕಲಿತಾ ಇರೋರು ನಿಮಗೆ ಕಷ್ಟ ಆಗುತ್ತೆ. ಓಕೆ, ಇವಾಗ ಜಾಯ್ನ್ ಆದವರು ಕೋರ್ಸ್ಗೆ ಈ ಎಕ್ಸ್ಪ್ಲನೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಿಮಗೆ. ಇನ್ನ 1 ಮಂತ್ ಆದ್ಮೇಲೆ ಇವೆಲ್ಲ ನೀಟಾಗಿ ಅರ್ಥ ಆಗ್ತಾವ ಸರ್. ಇನ್ನ ನೀವು ಬೇಸಿಕ್ಸ್ ಕಲಿತಾ ಇದ್ದೀರಿ. ಯಾರ್ಯಾರು ಆಲ್ರೆಡಿ ಬೇಸಿಕ್ಸ್ ಗೊತ್ತಿದೆ ಈ ರೂಲ್ಸ್ ಅರ್ಥ ಆಗ್ತವೆ. ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 21 ಏನಿದೆ? 2 roommates has been talking all night and later on they went to bed in the morning. ಏನ್ ಬರ್ಬೇಕು? 2 roommates has been talking ಅಂತ has been ಪ್ಲೇಸ್ ಅಲ್ಲಿ ಏನ್ ಬರೀತೀರಿ? had been have been? ಇಲ್ಲಿ has been ಬರಂಗಿಲ್ಲ. ರೂಮ್ಮೇಟ್ಸ್ ಅಂದ್ರೆ ಸಿಂಗುಲರ್ ಪ್ಲೂರಲ್? ಪ್ಲೂರಲ್ ಆದ್ಮೇಲೆ ಹ್ಯಾಸ್ ಬರ್ಬೇಕಾ ಹ್ಯಾವ್ ಬರ್ಬೇಕಾ? ಹ್ಯಾವ್. ಸೊ ಇಲ್ಲಿ ಏನಾಗಬೇಕು? ಹ್ಯಾವ್ ಬೀನ್ ಟಾಕಿಂಗ್ ಅಂದ್ರೆ ತಪ್ಪಾಗುತ್ತೆ. ಹ್ಯಾವ್ ಬರಂಗಿಲ್ಲ. ಏನ್ ಬರ್ಬೇಕು? ಹ್ಯಾಡೇ ಬರ್ಬೇಕು. ಯಾಕೆ ಹ್ಯಾಡ್ ಬರ್ಬೇಕಂತ ಹೇಳ್ತೀರಿ ಯಾರಾದ್ರು? ಹ್ಯಾವ್ ಬೀನ್ ಅಂದ್ರೆ ಕೂಡ ಹ್ಯಾವ್ ಬೀನ್ ಅಂದ್ರೆ ಏನಾಯ್ತು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬಿಡುತ್ತೆ. ಹ್ಯಾವ್ ಬೀನ್ ಟಾಕಿಂಗ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಯ್ತು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಎರಡು ಆಕ್ಷನ್ ನಡೀತಿದ್ದ. ಎರಡು ಆಕ್ಷನ್ ಬಗ್ಗೆ ಮಾತಾಡ್ದ. ದ ರೂಮ್ಮೇಟ್ಸ್ ಹ್ಯಾಸ್ ಬೀನ್ ಟಾಕಿಂಗ್ ಆಲ್ ನೈಟ್ ಅಂಡ್ ಲೇಟರ್ ಆನ್ ದೇ ವೆಂಟ್ ಟು ಬೆಡ್ ಇನ್ ದ ಮಾರ್ನಿಂಗ್. ಅಂದ್ರೆ ಇಡೀ ರಾತ್ರಿ ಮಾತಾಡ್ತಾ ಇದ್ರು. ಇದು ಈವೆಂಟ್ ನಂಬರ್ 1 ಮೊದಲಿದಾಗಿರುತ್ತೆ ತಾನೆ. ಅಂಡ್ ಲೇಟರ್ ಆನ್ ಅಂದ್ರೆ ಆದ್ಮೇಲೆ, ದೇ ವೆಂಟ್ ಟು ಬೆಡ್ ಅಂದ್ರೆ ಆಮೇಲೆ ಮಲಗಿದ್ರು. 2 ಇವೆಂಟ್ ನಡೆದು, ಈವೆಂಟ್ 1 ಈವೆಂಟ್ 2. ಯಾವ್ದು ಮೊದಲು ನಡೀತು? E1 ಮೊದಲು ನಡೆದಿರುತ್ತಾ E2 ಮೊದಲು ನಡೆದಿರುತ್ತಾ? ಯಾವ್ದು ನಡೆದಿರುತ್ತೆ ಮೊದಲು? E1 ಮೊದಲು ನಡೆದಿರುತ್ತೆ. ಹೌದಾ? ಇದು ಮೊದಲು ನಡೆದಿರುತ್ತೆ, ಇದು ಆದ್ಮೇಲೆ ನಡೆದಿರುತ್ತೆ.
ದೇ ವೆಂಟ್ ಟು ಪಾಸ್ಟ್ ಅಂದ್ರೆ ವೆಂಟ್ ಅಂದ್ರೆ ಇದೇನಾಯ್ತು ಸಿಂಪಲ್ ಪಾಸ್ಟ್ ಆಯ್ತು. ಯಾವ ಸೆಂಟೆನ್ಸ್ ಆಯ್ತು ಇದು ಸಿಂಪಲ್. ನಂತರ ನಡೆದಿರೋದು ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ರೆ ಅದಕ್ಕಂತ ಮುಂಚೆ ನಡೆದಿರೋ ಈವೆಂಟ್ ಯಾವಾಗ್ಲೂ ಯಾವ್ದ್ರಲ್ಲಿರ್ಬೇಕು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರ್ಬೇಕು. ಯಾವ್ದ್ರಲ್ಲಿರ್ಬೇಕಿದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರಬೇಕು. ಎರಡು ಈವೆಂಟ್ ನಡೆದು ನಂತರ ನಡೆದಿರೋ ಈವೆಂಟ್ ಏನಾದ್ರೂ ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ರೆ ಅದಕ್ಕಂತ ಮುಂಚೆ ನಡೆದಿರೋ ಈವೆಂಟ್ ಯಾವ್ದ್ರಲ್ಲಿರ್ಬೇಕು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರಬೇಕು. ಅರ್ಥ ಆಯ್ತಾ? ಸೊ ಇದು ಪಾಸ್ಟ್, ಇದು ಕಂಟಿನ್ಯೂಸ್ ಇದ್ರು ಕೂಡ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರಬೇಕು. ಸೊ ಅದಕ್ಕೆ ಇಲ್ಲಿ ಹ್ಯಾಸ್ ಬೀನ್ ಬರಲ್ಲ, ಹ್ಯಾವ್ ಬೀನ್ ಬರಲ್ಲ, ಹ್ಯಾಡ್ ಬೀನ್ ಟಾಕಿಂಗ್ ಬರ್ಬೇಕದು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಸ್ ಗೊತ್ತಿರ್ಬೇಕು ಸರ್, ಟೆನ್ಸಸ್ ಗೊತ್ತಿರ್ಬೇಕು. ಹ್ಯಾಡ್ ಬೀನ್ ಟಾಕಿಂಗ್ ಆಗುತ್ತೆ ಅದು. ಈ ಪಾಯಿಂಟ್ ಅರ್ಥ ಆಯ್ತಾ ಎಲ್ರು? ಎವ್ರಿ ಒನ್, ನಿಮಗೆ MBA ಅವರಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಈ ಪಾಯಿಂಟ್ ಇದು, ಯಾಕಂದ್ರೆ ನಿಮಗೆ ಟೆನ್ಸಸ್ ಗೊತ್ತಿರಲ್ಲ ಅದು. ಓಕೆನಾ ಸರ್? ಟೆನ್ಸಸ್ ಮೇಲೆ ಒಂದು ಕ್ಲಾಸ್ ಕೊಡ್ತೀನಿ ನಾನು ನಿಮಗೆ MBA ಅವರಿಗೆ. ಓಕೆ, ಸೊ ಬೇಸಿಕ್ಸ್ ಯಾರ್ಯಾರು ಅಟೆಂಡ್ ಆಗಿಲ್ಲ, ಇದು ಕ್ವಶನ್ ಪೇಪರ್ ಸಾಲ್ವಿಂಗ್ ಫೇಸ್ 2. ಇದು ಇವಾಗ ನೀವು ಯಾರು ಸ್ಟಾರ್ಟ್ ಮಾಡಿದ್ದೀರಿ, ಕೋರ್ಸ್ ತಗೊಂಡಿದ್ದೀರಿ, ಅವರಿಗೆ ಕಷ್ಟ ಆಗುತ್ತೆ. ಓಕೆನಾ? ಅರ್ಥ ಆಗ್ಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅದು ನಿಮಗೆ ಬೇಸಿಕ್ಸ್ ಆದ್ಮೇಲೆ ಎಲ್ಲ ಅರ್ಥ ಆಗ್ತವೆ. ಇನ್ನೂ ಕ್ವಶನ್ ಪೇಪರ್ಸ್ ಡೈಲಿ ಸಾಲ್ವ್ ಆಗ್ತಾನೆ ಹೋಗ್ತವೆ. ಓಕೆ, ಇದೊಂದೇ ಕ್ವಶನ್ ಪೇಪರ್ ಅಲ್ಲ, ಇನ್ನು ಹಲವಾರು ಪೇಪರ್ಸ್ ಸಾಲ್ವ್ ಮಾಡ್ತೀವಿ. ಗಾಟ್ ಇಟ್? ನೆಕ್ಸ್ಟ್ ಸರ್ ಟೆನ್ಸಸ್. ಆನ್ಸರ್ ಯಾವ್ದಪ್ಪ ನಮಗೆ? ಹ್ಯಾಡ್ ಬೀನ್ ಟಾಕಿಂಗ್. ಚೆಕ್ ಮಾಡೋಣ ಸರ್. ಈ ರೂಲ್ ಹೇಳಿದ್ದೆ ನಾನು ನಿಮಗೆ ಬೇಸಿಕ್ಸ್ ಅಲ್ಲಿ. ಈ ರೂಲ್, ಎರಡು ಈವೆಂಟ್ ಬಂದು ಎರಡನೇ ಈವೆಂಟ್ ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ರೆ ಮೊದಲನೇ ಈವೆಂಟ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರಬೇಕು ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೆ ನಿಮಗೆ. ಫೇಸ್ 2 ಯಾರ್ಯಾರು ಅಟೆಂಡ್ ಆಗ್ತೀರಿ ನಿಮಗೆಲ್ಲ. ಓಕೆ, ನೆಕ್ಸ್ಟ್ ಇದೇನಿದು ಹ್ಯಾಡ್ ಬೀನ್ ಟಾಕಿಂಗ್ ಎಲ್ಲಿದೆ? ಇಲ್ಲಿದೆ. ಕರೆಕ್ಟ್ ಆನ್ಸರ್. ರೂಲ್ ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಇದೇನಿದು? ಹಾ ಶಿವನೇ ಮಂಜುನಾಥ. ಇನ್ನ ಪ್ಯಾಸೇಜ್ ಇದೆನಾ? ಮುಗಿಸೋಣ ಸರ್. ಪ್ಯಾಸೇಜ್ ಯಾವ ತರ ಅಟೆಂಡ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು. ಪ್ಯಾಸೇಜ್ ಯಾವ ತರ ಅಟೆಂಡ್ ಮಾಡ್ಬೇಕು, ಪರ್ಟಿಕ್ಯುಲರ್ಲಿ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆದ್ರೆ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಕ್ವಶನ್ ಓದಿ, ಕ್ವಶನ್ ನ ನೋಟ್ ಡೌನ್ ಮಾಡಿ. ಕ್ವಶನ್ ಓದ್ಬಿಟ್ಟು ಏನ್ ಮಾಡ್ಬೇಕು? ಕ್ವಶನ್ ನ ನೋಟ್ ಡೌನ್ ತೋರಿಸ್ಕೊಡ್ತೀನಿ ನೋಡಿ, ಎಲ್ರಿಗೂ ತೋರಿಸ್ಕೊಡ್ತೀನಿ ಒಂದ್ ಟೈಮ್ ನೋಡಿ ಹೆಂಗೆ ಅನ್ನೋದು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಬಾ ಈಗ ನೋಡಿ, ಫಸ್ಟ್ ಏನ್ ಮಾಡೋಣ? ಕ್ವಶನ್ಸ್ ಓದೋಣ. ಓಕೆನಾ? ಡೈಲಿ ಇರಲ್ಲ ರೀ ಆಂಜನೇಯ, ಡೈಲಿ ಕ್ಲಾಸ್ ಇರಲ್ಲ. ಇವು ಕೆಲವೊಂದು ಪೇಪರ್ಸ್ ಮಾತ್ರ ಯೂಟ್ಯೂಬ್ ಅಲ್ಲಿ ಇರ್ತಾವಪ್ಪ. ಓಕೆ, ಸೊ ಆಲ್ಮೋಸ್ಟ್ ಇವೆಲ್ಲ ಆಪ್ ಅಲ್ಲಿ ನಡೀತಿರ್ತವೆ. ಕೆಲವೊಂದು ಪೇಪರ್ಸ್ ನಾನು ಯೂಟ್ಯೂಬ್ ಅಲ್ಲಿ ಕೊಡ್ತಿರ್ತೀನಿ, ಪರ್ಟಿಕ್ಯುಲರ್ಲಿ ಇಂಗ್ಲಿಷ್ ಕೊಡ್ತಿರ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ಆಪ್ಟಿಟ್ಯೂಡ್ ಇರುತ್ತೆ, ಅದು ಆಪ್ಟಿಟ್ಯೂಡ್ ಯೂಟ್ಯೂಬ್ ಅಲ್ಲಿ ಇರಲ್ಲಪ್ಪ. ಓಕೆ, ಸೊ ಫಸ್ಟ್ ಕ್ವಶನ್ಸ್ ಓದೋಣ. ಇದು ಕ್ವಶನ್ ನಂಬರ್ ಎಷ್ಟು? 22. ಇದನ್ನ ಡೈರೆಕ್ಟ್ ಆಗಿ ಬರ್ಕೋಬೋದಾ ಇಲ್ಲ ನೋಡೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವೆನ್ ಲರ್ನಿಂಗ್ ಆರ್ ಟೀಚಿಂಗ್ ಎ ಲ್ಯಾಂಗ್ವೇಜ್? ಇದನ್ನ ಪ್ಯಾಸೇಜ್ ಓದ್ತಾನೆ ಮಧ್ಯದಲ್ಲಿ ಆನ್ಸರ್ ಮಾಡಬಹುದು. ಏನ್ ಕೇಳ್ತಿದ್ದಾನೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವೆನ್ ಲರ್ನಿಂಗ್ ಆರ್ ಟೀಚಿಂಗ್ ಲ್ಯಾಂಗ್ವೇಜ್. ಕ್ವಶನ್ ನಂಬರ್ ಎಷ್ಟಿದು? 22. ನೋಡಿ, ನೀವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ತೋರಿಸ್ತೀನಿ. 22 ಇಲ್ಲಿ ಬರ್ಕೊಂಬಿಡಿ ಯಾವಾಗ್ಲೂ. ಪ್ಯಾಸೇಜ್ ಓದಕ್ಕಂತ ಮುಂಚೆ ಕ್ವಶನ್ ನಂಬರ್ 22 ಯಾವ್ದ್ರಲ್ಲಿ ಕೇಳ್ತಿದ್ದಾನೆ? ಇಂಪಾರ್ಟೆಂಟ್ ಫ್ಯಾಕ್ಟರ್ ವೈಲ್ ಲರ್ನಿಂಗ್ ಅಂಡ್ ಟೀಚಿಂಗ್ ಎ ಲ್ಯಾಂಗ್ವೇಜ್. ಇಷ್ಟು ಬರ್ದು ಹಿಡ್ಕೊಂಬಿಡಿ. 22ನೇ ಕ್ವಶನ್ ಈ ತರ ಇದೆ. ಎಲ್ಲಿ ನಾನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಲರ್ನಿಂಗ್ ಅಂಡ್ ಟೀಚಿಂಗ್ ಪ್ಯಾಸೇಜ್ ಓದುವಾಗ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಲರ್ನಿಂಗ್ ಅಂಡ್ ಟೀಚಿಂಗ್ ಎ ಲ್ಯಾಂಗ್ವೇಜ್ ಅಂತ ಬಂತು ಅಂದ ತಕ್ಷಣ ಡೈರೆಕ್ಟ್ ಆಗಿ ಕ್ವಶನ್ ಹೋಗ್ಬೇಕು. ಇದನ್ನ ಅಲ್ಲೇ ಆನ್ಸರ್ ಮಾಡಿ ಮುಗಿಸ್ಬಿಡ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಇದಾಯ್ತಾ? ಬರೀ ಕ್ವಶನ್ಸ್ ಓದ್ತಾ ಇರೋ. ಇವಾಗ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡೋಣ, ಆಮೇಲೆ ಬರ್ತೀನಿ ಪ್ಯಾಸೇಜಿಗೆ. 23ನೇ ಕ್ವಶನ್ ಏನಿದೆ ನೋಡೋಣ. ವಿಚ್ ಒನ್ ಇಸ್ ದ ಮೋಸ್ಟ್ ಆಬ್ವಿಯಸ್ ಟೈಪ್ ಆಫ್ ಪ್ಯಾರಾ ಲ್ಯಾಂಗ್ವೇಜ್? ಇದನ್ನ ಬರ್ಕೋಬೇಕು. ಕ್ವಶನ್ ನಂಬರ್ 23 ಏನು? ಆಬ್ವಿಯಸ್ ಟೈಪ್ ಆಫ್ ಪ್ಯಾರಾ ಲ್ಯಾಂಗ್ವೇಜ್ ಯಾವುದು ಅಂತ ತಿಳ್ಕೊಬೇಕು ನಾವು. ಇದು ನಿಮಗೆ ರಫ್ ಪೇಪರ್ ಅಲ್ಲಿ, ಎಕ್ಸಾಮ್ ಅಲ್ಲಿ ರಫ್ ಪೇಪರ್ ಅಲ್ಲಿ ಸೈಡ್ಗೆ ಇದನ್ನ ಬರ್ಕಂತ ಹೋಗ್ಬೇಕು ನೀವು.
ಇದನ್ನ ಹೆಂಗ್ ಬಳಸಬೇಕು ಅನ್ನೋದು ನೆಕ್ಸ್ಟ್ ಹೇಳ್ತೀನಿ, ನಾನು ಅಬ್ಸರ್ವ್ ಮಾಡಿ ಇದನ್ನ ಹೆಂಗ್ ಬಳಸ್ಕೋಬೇಕು ಅನ್ನೋದು ನಾನು ಅರ್ಥ ಮಾಡಿಸ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 24. The communication techniques of one culture are learned mostly by. Communication techniques ಮೇಲೆ ಒಂದು ಕ್ವಶನ್ ಇದೆ. 24 ಏನಿದು? ಕಮ್ಯುನಿಕೇಶನ್ ಟೆಕ್ನಿಕ್ಸ್. ಇಷ್ಟೇ ಬರ್ಕೊಂಡ್ರೆ ಸಾಕು. ನೆಕ್ಸ್ಟ್ 25. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಇದನ್ನೇನು ಮಾಡಕ್ಕಾಗಲ್ಲ, ಇದನ್ನು ಪೂರ್ತಿ ಪ್ಯಾಸೇಜ್ ಓದಲೇಬೇಕು. ಇದು ಪೂರ್ತಿ ಪ್ಯಾಸೇಜ್ ಓದಿದ ಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಅಂದ್ರೆ ನೀವು ಎಲ್ಲಾ ಆಪ್ಷನ್ಸ್ ಓದ್ಬಿಟ್ಟೆ ಆನ್ಸರ್ ಮಾಡ್ಬೇಕು. ಇದು ಪ್ಯಾಸೇಜ್ ಮುಗಿದ ಮೇಲೆ. ಸೊ ಇಂಥ ಕ್ವಶನ್ ಬರ್ಕೊಂಡು ಉಪಯೋಗ ಇಲ್ಲ. ನೆಕ್ಸ್ಟ್ 26. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಎಲ್ ಕ್ರೋಬರ್, ವೆನ್ ಡಿಡ್ ಕಲ್ಚರ್ ಸ್ಟಾರ್ಟ್? ಆಲ್ಫ್ರೆಡ್ ಕ್ರೋಬರ್ ಪ್ರಕಾರ ಕಲ್ಚರ್ ಯಾವಾಗ ಸ್ಟಾರ್ಟ್ ಆಯ್ತು? ಬರ್ಕೊಳ್ಳಿ. 25th 26th ಅಲ್ಲ. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಕ್ರೋಬರ್, ಓಕೆ, ಕಲ್ಚರ್ ಸ್ಟಾರ್ಟ್. ಶಾರ್ಟ್ ಕಟ್ ಅಲ್ಲಿ ಬರ್ಕೊಂಡ್ಬಿಡಿ, ನೀವು ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ಬೇಕು ಅಷ್ಟೇ. ಓಕೆನಾ? 4 ಕ್ವಶನ್ ಆಲ್ರೆಡಿ ಪ್ಯಾಸೇಜ್ ಅಲ್ಲಿ ನಿಮಗೆ ಪಕ್ಕಾ ಆನ್ಸರ್ ಬಂದಂಗೆ. ಈ 4 ಕ್ವಶನ್ ನಿಮಗೆ ಗ್ಯಾರಂಟಿ ಮಾರ್ಕ್ಸ್ ಗೊತ್ತಾಗುತ್ತೆ ನಿಮಗೆ, ನಾನು ಪ್ಯಾಸೇಜ್ ಸಾಲ್ವ್ ಮಾಡುವಾಗ ಹೆಂಗೆ ಅಂತ ಹೇಳಿ. ಓಕೆನಾ? ನೆಕ್ಸ್ಟ್ ಹಿಂಗಿರ್ಕೋದು ಕ್ವಶನ್ ನಂಬರ್ 28 ಎಲ್ಲಿದೆ? ಅಕಾರ್ಡಿಂಗ್ ಟು ದ ರೋಸಿ ಲಂಡಿ, ವೆನ್ ಚಿಲ್ಡ್ರನ್ ಲರ್ನ್ ದರ್ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್ ಇಟ್ ಲೀಡ್ಸ್ ಟು. When children learn their language and culture, it leads to. ರೋಸಿ ಲಂಡಿ ಇದ್ರ ಬಗ್ಗೆ ಬರ್ಕೊಂಬಿಡಿ. 27 ಬಿಟ್ಟಿದ್ದೀನಾ? ಓಕೆ, ಇದು ಅಕಾರ್ಡಿಂಗ್ ಟು ರೋಸಿ ಲ್ಯಾಂಡಿ. ನೆಕ್ಸ್ಟ್ ಯಾವುದು? 27th ಅಲ್ಲ. ವಾಟ್ ಕಾನ್ಸ್ಟಿಟ್ಯೂಟ್ ಎ ಸ್ಪೀಚ್ ಕಮ್ಯುನಿಟಿ? ವಾಟ್ ಕಾನ್ಸ್ಟಿಟ್ಯೂಟ್ಸ್ ಎ ಸ್ಪೀಚ್ ಕಮ್ಯುನಿಟಿ? ಜಾಕ್ಪಾಟ್ ಇದು ಗೊತ್ತಾ ನಿಮಗೆ? ಪ್ಯಾಸೇಜ್ ಜಾಕ್ಪಾಟ್ ಇದು. ಯಾಕಂದ್ರೆ ಇವೆಲ್ಲ ಕ್ವಶನ್ ನಿಮಗೆ ಗ್ಯಾರಂಟಿ ಆನ್ಸರ್ಸ್. ಇವೆಲ್ಲ ಕ್ವಶನ್ಸ್ ಗ್ಯಾರಂಟಿ. ಎಷ್ಟು ನೋಡಿ, ಆಲ್ರೆಡಿ 6 ಆಗಿದಾವೆ. 6 ಆನ್ಸರ್ ಬಂದೇ ಬರ್ತಾವ ನಿಮಗೆ. 6 ಪಕ್ಕಾ ಆನ್ಸರ್ಗಳು ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಯಾವುದು? 29. ವಾಟ್ ಇಸ್ ದ ಸಿನೋನಿಮ್ ಆಫ್ ದ ವರ್ಡ್ ಕಾಂಪ್ಲೆಕ್ಸ್? ಇದು ಮುಂದೆ ನೋಡೋಣ. ಸಿನೋನಿಮ್ ಆಂಟೋನಿಮ್ ಎಲ್ಲ ಬೇಕಾಗಿಲ್ಲ. ಇದು ಆಂಟೋನಿಮ್ ಕೇಳ್ತಿದ್ದಾನೆ, ಬೇಡ, ಡೈರೆಕ್ಟ್ ಆಗಿ ಪ್ಯಾಸೇಜ್ ಬಂದ್ಬಿಡ ನೀವು. ಮುಗಿತಾ? ಇವಾಗ ನೋಡಿ ಒಂದೊಂದು ಕ್ವಶನ್ಸ್ ನೋಡಿ. ಯಾವ್ದಾದ್ರ ಮೇಲೆ? ಫ್ಯಾಕ್ಟರ್, ಲರ್ನಿಂಗ್ ಅಂಡ್ ಟೀಚಿಂಗ್ ಲ್ಯಾಂಗ್ವೇಜ್, ಆಬ್ವಿಯಸ್ ಟೈಪ್ ಆಫ್ ಪ್ಯಾರಾ ಲ್ಯಾಂಗ್ವೇಜ್, ಕಾಮನ್ ಟೆಕ್ನಿಕ್ಸ್, ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಕ್ರೋಬರ್, ಕಲ್ಚರ್ ಏನ್ ಬರ್ತಿದೆ ಅದನ್ನ? ಸ್ಟಾರ್ಟ್ ಸಮಥಿಂಗ್. ರೋಸಿ ಲ್ಯಾಂಡಿ ಬಗ್ಗೆ ಏನೋ ಒಂದು ಕ್ವಶನ್ ಇತ್ತು. ಕಾನ್ಸ್ಟಿಟ್ಯೂಟ್ಸ್ ಎ ಸ್ಪೀಚ್ ಕಮ್ಯುನಿಕೇಶನ್ ಕಮ್ಯುನಿಟಿ. ಓಕೆ, ಇಷ್ಟು ಬರ್ಕೊಂಡಿವ. ಇವಾಗ ನೋಡಿ, ಇವಾಗ ಪ್ಯಾಸೇಜ್ ಓದೋಣ. ಇವಾಗ ಪ್ಯಾಸೇಜ್ ಓದಿ ಇದಾದ್ಮೇಲೆ. ಓಕೆ, ಇವಾಗ ನೋಡಿ ಎಷ್ಟು ಈಸಿಯಾಗಿ ಆಗ್ಬಿಡುತ್ತೆ ನಿಮಗೆ ಅಂತ. ಲ್ಯಾಂಗ್ವೇಜ್ ಅಂಡ್ ಕಲ್ಚರ್ ಆರ್ ಇಂಟರ್ಟ್ವೈನ್ಡ್. ಇಂಟರ್ಟ್ವೈನ್ಡ್ ಅಂದ್ರೆ ಕಲ್ತಿರೋದು. ಎರಡು. ಇಂಟರ್ಟ್ವೈನ್ಡ್ ಅಂದ್ರೆ ಈಗ ಹೊಲಿಗೆ ಹಾಕುವಾಗ ಏನಾದ್ರು ಇದಿರ್ತಲ್ಲ, ದಟ್ ಇಸ್ ಕಾಲ್ಡ್ ಇಂಟರ್ಟ್ವೈನ್ಡ್. ಲ್ಯಾಂಗ್ವೇಜ್ ಅಂಡ್ ಕಲ್ಚರ್ ಆರ್ ಇಂಟರ್ಟ್ವೈನ್ಡ್. A particular language usually points out to a specific group of people. When you interact with another language, it means that you are also interacting with the culture that speaks the language. You cannot understand one's culture without accessing its language directly. ಸೊ ಅಂದ್ರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಇದುವರೆಗೆ ಯಾವ್ದಾದ್ರು ಕ್ವಶನ್ಸ್ ಇತ್ತು ಅದ್ರ ಮೇಲೆ ನಮಗೆ ಡೈರೆಕ್ಟ್ ಕ್ವಶನ್ ಇದ್ದಿಲ್ಲ. ನೆಕ್ಸ್ಟ್, ವೆನ್ ಯು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್, ಇಟ್ ನಾಟ್ ಓನ್ಲಿ ಇನ್ವಾಲ್ವ್ಸ್ ಲರ್ನಿಂಗ್ ಇಟ್ಸ್ ಆಲ್ಫಾಬೆಟ್. ಆಲ್ಫಾಬೆಟ್ ಅಂದ್ರೆ ಅಕ್ಷರಮಾಲೆ. ನಮ್ ಕನ್ನಡದಲ್ಲಿ ಎಲ್ಲ ಇದೆಲ್ಲ ಅಕ್ಷರಮಾಲೆ ಅಂತೀವಲ್ಲ, ಇಂಗ್ಲಿಷ್ ಅಲ್ಲಿ A to Z ನ ಆಲ್ಫಾಬೆಟ್ ಅಂತೀವಿ.
ನಮ್ಮ ಹುಡುಗರು ಅದನ್ನೆಲ್ಲ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಂತಾರೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲ ರೀ, ಅದು ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನೋದು ವರ್ಡೇ ಇಲ್ಲ ನಮಗೆ. ಅದು ಇಂಗ್ಲಿಷ್ ಆಲ್ಫಾಬೆಟ್ ಮಾತ್ರ, A to Z ಅನ್ನೋದು. ಓಕೆನಾ? ನೆಕ್ಸ್ಟ್, so when you learn a new language, it not only involves learning its alphabet, the word arrangement and the rules of grammar, but also learning about the specific societies, customs and behavior. ಇದ್ರ ಮೇಲೆ ಕ್ವಶನ್ ಇತ್ತ ಏನಾದ್ರು? ಇನ್ವಾಲ್ವ್ಸ್ ಲರ್ನಿಂಗ್ ಇಲ್ಲ, ಇದೇನಾ? ಇಲ್ಲ. when learning or teaching a language, ಇದ್ರ ಮೇಲೆ ಇತ್ತು ಕ್ವಶನ್ ಇಲ್ಲಿ ನೋಡಿ. ಲರ್ನಿಂಗ್ ಆರ್ ಟೀಚಿಂಗ್ ಎ ಲ್ಯಾಂಗ್ವೇಜ್ ಎಲ್ಲಿ ಬರ್ತಿದ್ವಿ ಇಲ್ಲಿ ನೋಡಿ. ಫ್ಯಾಕ್ಟರ್ಸ್ ಅವೇಟಿಂಗ್ ಲರ್ನಿಂಗ್ ಆರ್ ಟೀಚಿಂಗ್ ಎ ಲ್ಯಾಂಗ್ವೇಜ್ ಇದ್ರ ಮೇಲೆ ನೋಡಿ. ಈ ತರ ನಾವು ಬರ್ಕೊಂಡಿದೀವಿ ಅಂದ್ರೆ ಆ ಪಾಯಿಂಟ್ ಬಂದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ, ಅದು ನಮಗೆ ಪಕ್ಕ ಆನ್ಸರ್ ಕೊಟ್ಬಿಡುತ್ತೆ ಅವಾಗ. ಹೌದಾ? ಸೊ ಇಲ್ಲಿ ಅಲರ್ಟ್ ಆಗ್ಬಿಡ್ಬೇಕು, ಆ ಕ್ವಶನ್ ಇದಿದೆ, ಯಾವ್ದು ಆನ್ಸರ್ ಕೊಡ್ತಾ ಇದೆ ನನಗೆ. ಸೊ ಏನ್ ಹೇಳ್ತಿದೆ? ವೆನ್ ಲರ್ನಿಂಗ್ ಆರ್ ಟೀಚಿಂಗ್ ಎ ಲ್ಯಾಂಗ್ವೇಜ್, ದ ಕಲ್ಚರ್ ವೇರ್ ದ ಲ್ಯಾಂಗ್ವೇಜ್ ಬಿಲಾಂಗ್ಸ್ must be referenced because language is very much ingrained in the culture. Okay, when learning or teaching a language, the culture where the language belongs must be referenced. Where the language belongs must be referenced because the language is very much ingrained. ಇದು ಯಾವುದು ಕ್ವಶನ್ ನಂಬರ್? ಇದು 20 ಅಲ್ಲ. Which among the following is an important factor when learning or teaching the language? Okay na? So ಏನide? Alphabets should be taught first as they are building blocks. Illa. Only a native speaker should teach the language. The culture where the language belongs must be referenced. Morphemes and phonemes should be avoided. ಇದ್ರ ಬಗ್ಗೆ ಹೇಳಿಲ್ಲ, ಆನ್ಸರ್ ಇದೆ ಆಗುತ್ತೆ. ಹೇಳಿದಾನಲ್ಲ, ಕಲ್ಚರ್ ನ ರೆಫರೆನ್ಸ್ ಮಾಡಲೇಬೇಕು. ಇಲ್ಲಿ ನೋಡಿ ಏನ್ ಹೇಳಿದಾನೆ? when learning or teaching a language, the culture where the language belongs, culture must be referenced. ಡೈರೆಕ್ಟ್ ಆನ್ಸರ್ ಸಿಗ್ಬಿಡ್ತಾ? ಎಸ್ ಆರ್ ನೋ? ಸೊ ಆ ತರ ಕ್ವಶನ್ ನಾವು ಮೊದಲೇ ನಮಗೆ ಕ್ವಶನ್ ಯಾವುದು ಅಂತ ಗೊತ್ತಿದ್ದು ಅದನ್ನ ಸೈಡ್ಗೆ ಬರ್ಕೊಂಡಿದೀವಿ ಅಂದ್ರೆ ಟಕ್ ಅಂತ ಈ ತರ ಆನ್ಸರ್ ಮಾಡ್ಬಿಡ್ಬೋದು. ಓಕೆನಾ? ಮುಂದೆ ನೆಕ್ಸ್ಟ್, ಕಾಂಪ್ಲೆಕ್ಸ್ is one term that you can use to describe human communication, since paralanguage is used to transmit messages. Paralanguage ಬಗ್ಗೆ ಬಂದಿತ್ತು ನಮಗೆ ಕ್ವಶನ್. ಹೌದಾ? ಈ ಪ್ಯಾಸೇಜ್ ಓದ್ಬಿಟ್ಟು ಹೋಗ್ಬಿಡೋಣ. ಕಾಂಪ್ಲೆಕ್ಸ್ is one term that you can use to describe human communication, since paralanguage is used to transmit messages. Paralanguage is specific to a culture. Therefore, communication with other ethnic groups can lead to misunderstanding. So ಏನ್ ಕ್ವಶನ್ ಇತ್ತಪ್ಪ? ಪ್ಯಾರಾಲ್ಯಾಂಗ್ವೇಜ್ ಇಲ್ಲಿ ನೋಡಿ, ಆಬ್ವಿಯಸ್ ಟೈಪ್ ಆಫ್ ಪ್ಯಾರಾಲ್ಯಾಂಗ್ವೇಜ್. ಯಾವುದು ಕ್ವಶನ್ ನಂಬರ್? ಅದು ಇಲ್ಲಿ ಬರ್ದಿರ್ತೀವಿ. ಕ್ವಶನ್ ನಂಬರ್ 23. ಏನ್ ಹೇಳಿದಾರೆ? ವಿಚ್ ಈಸ್ ಒನ್ ಆಫ್ ದ ಮೋಸ್ಟ್ ಆಬ್ವಿಯಸ್ ಟೈಪ್ ಆಫ್ ಪ್ಯಾರಾಲ್ಯಾಂಗ್ವೇಜ್? ಸ್ಪೋಕನ್ ಲ್ಯಾಂಗ್ವೇಜ್, ರಿಟನ್ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್. ಇದನ್ನ ಬಂದಿಲ್ಲ, ನಾವಿನ್ನ ಓದಿಲ್ಲ. ಹಂಗಾದ್ರೆ ಇನ್ನ ಓದಿಲ್ಲ, ಮುಂದೆ ಇದೆ. when you grow up in a specific society, it is inevitable. ಇಲ್ಲ, ಇನ್ನೆಲ್ಲಿ ಮುಂದೆ ಪ್ಯಾರಾಲ್ಯಾಂಗ್ವೇಜ್ ಬಗ್ಗೆ ಇಲ್ಲ, ಇದೆ ಅಲ್ಲ ಇನ್ನ. ಓಕೆ, when you grow up in a specific society, it is inevitable that you learn that glances, gestures and little changes. ಈಗ ಗ್ಲಾನ್ಸಸ್, ಗೆಸ್ಚರ್ಸ್ ಅಂದ್ರೆ ಏನು? ಬಾಡಿ ಲ್ಯಾಂಗ್ವೇಜ್. ಅರ್ಥ ಆಯ್ತಾ? ಗ್ಲಾನ್ಸಸ್ ಅಂದ್ರೆ ಕಣ್ಣು. ಸೊ ನಾವು ಕಣ್ಣನ್ನ ಯಾವ ತರ ಚೇಂಜ್ ಮಾಡ್ತೀವಿ ಅದಕ್ಕೆ ಇನ್ನೊಂದು ಹೊಸ ಹೊಸ ಮೀನಿಂಗ್ ಕೊಡ್ತಾ ಇರತ್ತೆ. ಅದೇ ಸಿಟ್ಟಲ್ಲಿದ್ದಾಗ ಕಣ್ಣನ್ನು ಯಾವ ತರ ಇಡ್ತೀವಿ? ಓಕೆ, ಕರುಣೆ ತೋರಿಸುವಾಗ, ಆ ಪ್ರೀತಿ ತೋರಿಸುವಾಗ. ಹೌದಾ? ಸೊ ಅದನ್ನ ಗ್ಲಾನ್ಸಸ್ ಅಂತೀವಿ. ಗೆಸ್ಚರ್ಸ್ ಅಂದ್ರೆ ಹ್ಯಾಂಡ್ ಮೂವ್ಮೆಂಟ್. ಬೇಕು, ಬೇಡ, ತಗೊಂಡ್ ಬಾ, ಹೋಗು, ಬಾ ಅನ್ನೋದಕ್ಕೆ ನಾವು ಯಾವ ತರ ಕೈನೆಲ್ಲ ಬಳಸ್ತೀವಲ್ಲ ಅದನ್ನೇನಂತೀವಿ ನಾವು? ಗೆಸ್ಚರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಏನ್ ಹೇಳಿದಾನೆ? when you grow up in a specific society, it is inevitable that you learn the glances, gestures and little changes in voice or the tone and other communication tools to emphasize or alter what you want to do or say. The specific communication techniques of one culture are learned mostly by imitating and observing people, initially from parents
and immediate relatives, and later from friends and people outside the close family circle. ಇದ್ರ ಮೇಲೆ ಕ್ವಶನ್ ಇರ್ಬೇಕಿತ್ತು ಅನ್ನೋ ಒಂದು. ಯಾವ್ದಪ್ಪ? ಕಾಮನ್ ಟೆಕ್ನಿಕ್ಸ್, ಕಮ್ಯುನಿಕೇಶನ್ ಟೆಕ್ನಿಕ್ಸ್ ಅದೇನಾ? 24th ಕ್ವಶನ್ ಎಲ್ಲಿದೆ? The communication techniques of one culture are learned mostly by ಯಾವುದರಿಂದ? Imitating and observing people inside the close family circle. ಹೌದು. ಆಲ್ ಆಫ್ ದ ಅಬೋ ಇರೋ ಚಾನ್ಸಸ್ ಕೂಡ ಇದೆನಾ? ಬೋತ್ 1 and 3 ಇದೆ, ನೋಡೋಣ. Imitating and observing foreigners inside the family, ಸೀನೇ ಇಲ್ಲ. Imitating and observing people outside the close family circle, ಅದು ಕೂಡ ಇರುತ್ತೆ. 1 and 3. ಹೌದಾ? ಹೆಂಗ್ ಗೊತ್ತಾಯ್ತು ನಮಗೆ ಆನ್ಸರ್ ಅದು ಟಕ್ ಅಂತ? ಈ ಪಾಯಿಂಟ್ಸ್ ಓದ್ತಾ ಇದ್ವಿ. ಕಮ್ಯುನಿಕೇಶನ್ ಹೆಂಗ್ ಕಲಿತೀವಿ ಅನ್ನೋದ್ರ ಬಗ್ಗೆ ನಾವು ಒಂದು ಕ್ವಶನ್ ಇತ್ತು ಅಂತ ನಾವು ಮೊದಲೇ ಬರ್ಕೊಂಡಿದ್ವಿ. ಯಾವಾಗ ಆ ಪಾಯಿಂಟ್ಸ್ ಬಂದವು ಇಮಿಡಿಯೇಟ್ ಆಗಿ ಅಲ್ಲೋಗಿ ಆನ್ಸರ್. ನಾವು ಪ್ಯಾಸೇಜ್ ಇನ್ನ ಮುಗಿಸೇ ಇಲ್ಲ, ಆಲ್ರೆಡಿ ನಾವು 2 ಕ್ವಶನ್ ಮಾಡಿದೀವಿ. ಅರ್ಥ ಆಗ್ತದೇನಾ? ಸೊ ದಿಸ್ ಇಸ್ ಒನ್ ಆಫ್ ದ ಬೆಟರ್ ವೇಸ್ ಟು ಸೆಕ್ಯೂರ್ ಗ್ಯಾರಂಟಿ ಮಾರ್ಕ್ಸ್ ಇನ್ ದ ಪ್ಯಾಸೇಜ್. ನೆಕ್ಸ್ಟ್, ಬಾಡಿ ಲ್ಯಾಂಗ್ವೇಜ್ ವಿಚ್ ಇಸ್ ಆಲ್ಸೋ known as kinesics. Body language which is also known as kinesics is the most obvious type of paralanguage. Obvious type of paralanguage ಮೇಲೆ ಕ್ವಶನ್ ಇತ್ತ ನಮಗೆ? ಎಸ್ ಆರ್ ನೋ? ಸೊ ಯಾವ್ದದು? kinesics. ಕ್ವಶನ್ ನಂಬರ್ ಎಷ್ಟಿತ್ತದು? 23 ಬಂತು ನೋಡಿ. 3ನೇ ಕ್ವಶನ್ ಗೆ ಆನ್ಸರ್ ಬಾಡಿ ಲ್ಯಾಂಗ್ವೇಜ್, kinesics ಅಥವಾ ಬಾಡಿ ಲ್ಯಾಂಗ್ವೇಜ್. ಡೈರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ ನಮಗೆ. 3 ಕ್ವಶನ್ ಮುಗಿದೋದು. ನೆಕ್ಸ್ಟ್, ಬಾಡಿ ಲ್ಯಾಂಗ್ವೇಜ್ ವಿಚ್ ಇಸ್ ಆಲ್ಸೋ ದ ಮೋಸ್ಟ್ also known as kinesics is the most obvious type of paralanguage. These are the postures, expressions, gestures used as a non-verbal language. However, it is likewise possible to alter the meaning of various words by changing the character or tone of the voice. ಅಂದ್ರೆ ಏನು ಹೇಳ್ತಿದ್ದಾನೆ? It is likely possible to alter the meaning of the various words. ಸೊ ಹಲವೊಂದು ಪದಗಳು ಮೀನಿಂಗ್ಸ್ ಚೇಂಜ್ ಮಾಡಬಹುದು. ಯಾವ ತರ? ಬೈ ಚೇಂಜಿಂಗ್ ದ ಕ್ಯಾರೆಕ್ಟರ್ ಆರ್ ಟೋನ್ ಆಫ್ ದ ವಾಯ್ಸ್. ಫಾರ್ ಎಕ್ಸಾಂಪಲ್, ನೀವು ಯಾರೋ ರಿಲೇಟಿವ್ ಮನೆಗೆ ಹೋಗಿರ್ತೀರಿ, ಓಕೆನಾ? ನೀವು ಮಕ್ಕಳು ಅಂತೇಳಿ ನೀವು ಹೋಗಿದ ತಕ್ಷಣ ಅವರು ಏನೋ ಸ್ವೀಟ್ ಆಫರ್ ಮಾಡ್ತೀರಿ. ನೀವೇನ್ ಮಾಡ್ತೀರಾ? ಅದನ್ನ ಬೇಡ 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 ಅಂತ ತಿಂದ್ಬಿಡ್ತೀರಾ ಡೈರೆಕ್ಟ್ ಆಗಿ. ಫಸ್ಟ್ 1 ಟೈಮ್ ಆದ್ರೆ ಬೇಡ ಅಂತೀರಲ್ರಿ, ಬಟ್ ಬೇಡ 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 ಅಂತಿರ್ತೀರಿ. ಬಟ್ ಆದ್ರೆ ಅದನ್ನೇ ನೋಡ್ತಾ ಇರ್ತೀರಿ, ಅದನ್ನೇ ನೋಡ್ತಾ ಬೇಡ 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 ಬೇಡ. ಅವ್ರಿಗೆ ಏನ್ ಅರ್ಥ ಆಗುತ್ತೆ? ಇವನಿಗೆ ಬೇಕು, ಏನೋ ಹೇಳಬೇಕು ಅಂತ ಹೇಳಿ ಬೇಡ ಅಂತಿದ್ದಾನೆ. ಸೊ ಅದು ಬೇಡ ಅನ್ನೋದ ಪದದ ಅರ್ಥ ಏನದು? ಬೇಕು, ಇನ್ನೊಂದ್ಸಲ ಕೇಳು ಅಂತ ಅರ್ಥ. ಅದು ಅರ್ಥ ಆಯ್ತಾ? ಸೊ ಅದು ಎಲ್ಲಿಂದ ಚೇಂಜ್ ಆಯ್ತು? ಸೊ ಲೈಕ್ ದ ವೇ ಯು ಆರ್ ಲುಕಿಂಗ್ ಎಟ್ ಇಟ್. ಹೌದಾ? ಸೊ ಅದನ್ನೇ ಅವನು ಹೇಳ್ತಿರೋದು. ಕೆಲವೊಂದು ಪದಗಳ ಮೀನಿಂಗ್ ಟೋನಿಂದ ಕೂಡ ಇದನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ. ಓಕೆನಾ? ನೆಕ್ಸ್ಟ್, ಇದ್ರ ಮೇಲೆ ಏನಾದ್ರು ಕ್ವಶನ್ ಇತ್ತಾ? ಇದ್ದಿಲ್ಲ. ದ ಫ್ರೇಸ್ ಲ್ಯಾಂಗ್ವೇಜ್ ಈಸ್ ಕಲ್ಚರ್. The phrase language is culture and culture is a language is often mentioned when language and culture are discussed. It's because the two have a homologous although complex relationship. Language and culture developed together and influenced each other as they evolved. Using the context, Bandaramono, Alfred L. Kroeber, ಇವನ್ ಮೇಲೆ ಒಂದು ಕ್ವಶನ್ ಇತ್ತು. ಓಕೆನಾ? ಸೊ ಯೂಸಿಂಗ್ this context, Alfred L. Kroeber, a cultural anthropologist. Anthropologist ಅಂದ್ರೆ ಯಾರು? Who studies human evolution. Who studies human evolution. ಮಾನವರ ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಅವ್ರನ್ನೇನಂತೀವಿ? ಆಂಥ್ರಪಾಲಜಿಸ್ಟ್. ಇದರಲ್ಲಿ ವರ್ಡ್ ಆಂಥ್ರಪಾಸ್ ಅಂತಿದೆ ಅಲ್ಲ, ಆಂಥ್ರಪಾಸ್ ಅಂದ್ರೆ ಮ್ಯಾನ್ ಕೈಂಡ್, ಲಾಜಿಸ್ಟ್ ಅಂದ್ರೆ ಒನ್ ಹೂ ಸ್ಟಡೀಸ್. ಓಕೆನಾ? ಒನ್ ಹೂ ಸ್ಟಡೀಸ್ ಮ್ಯಾನ್ ಕೈಂಡ್ ಇಸ್ ಆಂಥ್ರಪಾಲಜಿಸ್ಟ್. ಸೊ Alfred Kroeber, a cultural anthropologist from United States, said that culture started when speech was available, and from that beginning the enrichment of either one
led the other to develop further. ಅವನು ಏನ್ ಹೇಳ್ದ, the culture started when speech was available. ಭಾಷೆ ಅನ್ನೋದು ಯಾವಾಗ ಬಂದಿದೆ ಅವಾಗ ಕಲ್ಚರ್ ಅನ್ನೋದು ಶುರುವಾಗಿದೆ. ಅವಾಗ ಕಲ್ಚರ್, ಭಾಷೆ ಯಾವಾಗ ಸಿಕ್ತೋ ನಮಗೆ ಮಾತಾಡಕ್ಕೆ ಅವಾಗ ಕಲ್ಚರ್ ಅನ್ನೋದು ಶುರುವಾಗಿದೆ. ಮತ್ತೆ ಅಂಡ್ ಫ್ರಮ್ ದಟ್ ಬಿಗಿನಿಂಗ್, ಅವಾಗಿನಿಂದ ದ ಎನ್ರಿಚ್ಮೆಂಟ್ ಆಫ್ either one led the other to develop further. ಅಂದ್ರೆ ಅದರಲ್ಲಿ ಒಂದರ ಬೆಳವಣಿಗೆಯಿಂದ ಮತ್ತೊಂದರ ಬೆಳವಣಿಗೆ ಕೂಡ ಆಗ್ತಾ ಇತ್ತು. ಲ್ಯಾಂಗ್ವೇಜ್ ಡೆವಲಪ್ ಆದ್ರೆ ಕಲ್ಚರ್ ಡೆವಲಪ್ ಆಗ್ತಾ ಇತ್ತು, ಕಲ್ಚರ್ ಡೆವಲಪ್ ಆದ್ರೆ ಲ್ಯಾಂಗ್ವೇಜ್ ಕೂಡ ಡೆವಲಪ್ ಆಗ್ತಾ ಇತ್ತು ಅಂತ ಹೇಳ್ದ. ಓಕೆನಾ? ಈ ಕ್ರೋಬರ್ ಮೇಲೆ ಏನೋ ಕ್ವಶನ್ ಇತ್ತಲ್ಲ, ಎಲ್ಲಿತ್ತು ನೋಡಿ, ಎಲ್ಲಿದ್ದ ಕ್ರೋಬರ್? ಕ್ರೋಬರ್ ಆಲ್ಫ್ರೆಡ್ ಕ್ರೋಬರ್. 26ನೇ ಪ್ರಶ್ನೆ ಏನ್ ಹೇಳ್ದ? According to Alfred Krobel, when did culture start? Culture ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ? ಸ್ಪೀಚ್ ಸಿಕ್ಕಿದ ಮೇಲೆನೆ. ಹೌದಾ? Culture started when people began doing rituals. ಅಂದ್ರೆ ಪೂಜೆ ಮಾಡಿದ ಮೇಲೆ ಕಲ್ಚರ್ ಶುರು ಆಯ್ತಾ? ಇಲ್ಲ. Culture started when close hunter gatherer bonds were formed. ಅಲ್ಲ. Culture started with the introduction of the grammar. ಇಲ್ಲ. All the above, none of the above. Introduction of the grammar ಹೇಳಿಲ್ಲಲ್ಲ. ಸ್ಪೀಚ್ ಬಗ್ಗೆ ಹೇಳ್ದ ಅವನು, ಭಾಷೆ ಬಗ್ಗೆ ಹೇಳ್ದ, ಗ್ರಾಮರ್. ನನ್ನ ಪ್ರಕಾರ ನನ್ ಆಫ್ ದ ಅಬೌವ್. ಪರ್ಫೆಕ್ಟ್ ಆನ್ಸರ್. ಹೌದಾ ಸರ್? ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಸರ್, ಇದರಿಂದ ಅಡ್ವಾಂಟೇಜ್ ಏನು ಅಂತ ಹೇಳ್ತೀನಿ ನೋಡಿ. ಈ ಮೆಥಡ್ ಇಂದ ನೀವು ಇದೆಲ್ಲ ಓದಿರ್ತೀರಾ, ಏನು ಫುಲ್ ಪ್ಯಾಸೇಜ್ ಫಸ್ಟ್ ಓದ್ಬಿಡೋಣ ಅಂತ ಓದ್ತಿರ್ತೀರಾ. ಓಕೆನಾ? ಇದನ್ನೆಲ್ಲ ಓದಿರ್ತಾರೆ. ಇದರಲ್ಲಿ ಎಲ್ಲಾ ಪಾಯಿಂಟ್ ಪ್ಯಾಸೇಜ್ ಮುಗಿದ್ಮೇಲೆ ನಿಮಗೆ ನೆನಪಿರ್ತಾವ? ಇಲ್ಲ. ಆ ಕ್ವಶನ್ ಓದಿದ್ಮೇಲೆ ಮತ್ತೆ ಇದನ್ನೆಲ್ಲ ಓದಿದ್ನಲ್ಲ ಅಂತ ವಾಪಸ್ ಬಂದ್ಬಿಟ್ಟು ಇದನ್ನ ಮತ್ತೆ ಇನ್ನೊಂದ್ಸಲ ಓದ್ತೀರಾ. ಅರ್ಥ ಆಯ್ತಾ? ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಒಂದೂವರೆ ನಿಮಿಷ ವೇಸ್ಟ್ ಮಾಡಾದ್ರೂ ಪರವಾಗಿಲ್ಲ, ಈ ತರ ಬರ್ಕೊಂಡ್ಬಿಟ್ಟು ಆ ಸ್ಪೆಸಿಫಿಕ್ ಪಾಯಿಂಟ್ ಬಂತು ಅಂದ್ರೆ ಟಕ್ ಅಂತ ಪ್ಯಾಸೇಜ್ ಅಲ್ಲಿ ಓದಿದ ತಕ್ಷಣನೇ ಅದನ್ನ ಆನ್ಸರ್ ಮಾಡ್ಬಿಡ್ಬೇಕು. ಅರ್ಥ ಆಯ್ತಾ? ವೆಂಕಿ ಏನೋ ಹಂಗ್ ನೋಡ್ತಿದ್ದಿ, ಭಯ ಆಗ್ತಿದೆ ನನಗೆ. ಓಕೆ, ನೆಕ್ಸ್ಟ್ ಇನ್ನೇನಿದೆ? ಎಲ್ಲಿದ್ವಲ್ಲ? ಎಷ್ಟಿದೆ ಆ ಲಾಸ್ಟ್? If the culture is a consequence of interaction of humans, if the culture is consequence of, ಇದು ಯಾವುದರ ಕಲ್ಚರ್ ಅನ್ನೋದು ಯಾವುದರ ಬೆಳವಣಿಗೆ? ಇಂಟರಾಕ್ಷನ್ ಆಫ್ ಹ್ಯೂಮನ್ಸ್. The acts of communication are their cultural manifestations within a specific community. So Friscio Rosilandi ಬಂದ್ಲು, ಏನೋ ಇತ್ತಲ್ಲ ಒಂದು ನಮಗೆ ಕ್ವಶನ್. A philosopher from Italy whose work focused on philosophy, semiotics, and linguistics said that a speech community is made up of all the messages that were exchanged with one another using a given language, which is understood by entire society. Rosilandi further added that young children learn their language and culture from the society they were born in. In the process of learning, they develop their cognitive abilities as well. Bani. Yellidlapa? Question number 28. ಏನು ಕೇಳಿದ್ದ ಪ್ರಶ್ನೆ 28ರಲ್ಲಿ? ರೋಸಿಲ್ಯಾಂಡಿ. According to Rosilandi, when children learn their language and culture, it leads to ಇಲ್ಲಿ ಕೊಟ್ಟಿದ್ನಲ್ಲ ಲಾಸ್ಟಿಗೆ, the process of learning they develop their cognitive abilities as well. ಎಲ್ಲಿ ಕೊಟ್ಟಿದ್ದಾನೆ? cognitive abilities ಬಂತಲ್ಲ, ಮುಗಿದೋಯ್ತು ಆನ್ಸರ್. ಅರ್ಥ ಆಯ್ತಾ? ಸೊ ಯಾವ್ಯಾವ ಆನ್ಸರ್ ಮಾಡಿದೀವಿ ಇವಾಗ? ಇದು ಆನ್ಸರ್ ಮಾಡಿದೀವಿ, ಇದು ಆನ್ಸರ್ ಮಾಡಿದೀವಿ, ಕಾಮನ್ ಟೆಕ್ನಿಕ್ಸ್ ಆನ್ಸರ್ ಮಾಡಿದೀವಾ? ಇದು ಆನ್ಸರ್ ಮಾಡಿಲ್ಲ ಇನ್ನ. ಆಯ್ತು. ಆಬ್ವಿಯಸ್ ಟೈಪ್ ಆಫ್ ಇದನ್ನು ಮಾಡಿದ್ವಿ. ಫ್ಯಾಕ್ಟರ್ಸ್ ಇದು ಕೂಡ ಆಯ್ತು. ಕಾನ್ಸ್ಟಿಟ್ಯೂಟ್ ಸ್ಪೀಚ್ 27 ಮಾಡಿಲ್ಲ. 27 ನೋಡ್ಬಿಡೋಣ ಫಸ್ಟ್. 27 ನೋಡ್ಬಿಡೋಣ ಫಸ್ಟ್. ಏನಿದೆ? ವಾಟ್ ಕಾನ್ಸ್ಟಿಟ್ಯೂಟ್ಸ್ ಎ ಸ್ಪೀಚ್ ಕಮ್ಯುನಿಟಿ? ಎ ಹೋಮೋಲೋಗಸ್ ಕಲ್ಚರ್ ಅಂಡ್ ದ ಸೇಮ್ ಸಿಮಿಯೋಟಿಕ್ಸ್. ಸ್ಪೀಚ್ ಕಮ್ಯುನಿಟಿ ಇಲ್ಲೆಲ್ಲ ಓದಿದ್ವಲ್ಲ, ಇಲ್ಲೇ ಇದೆ.
If a culture is consequence of the interactions of the humans, the acts of the communication, the culture manifestation, business, the speech community is made up of the messages that were exchanged with one another using a given language which is understood by the entire society. You know, all the messages exchanged using the same para language, a group of people with the same body language, messages exchanged with one another using the given language. Is the answer. ಹೌದಾ? ಸೊ ಇಲ್ಲಿ ನೋಡಿ ಏನೇನ್ ಟಿಕ್ ಹಾಕಿದ್ವಿ ಎಲ್ಲವೂ 100% ಆನ್ಸರ್ ಬಂದ್ಬಿಟ್ಟು ನಮಗೆ 6 ಸರ್ 6 ಆನ್ಸರ್ ಡೈರೆಕ್ಟ್ ಬಂದಿದ್ದಾವೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಿಮಗೆ ಇನ್ನೇನು ಬೇಕು ನಿಮಗೆ? ಅದು ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ 6 ಮಾರ್ಕ್ಸ್ ಇಂಗ್ಲಿಷ್ ನಲ್ಲಿ ನಿಮಗೆ 100% ಬಂತು ಅಂದ್ರೆ ಅದು ಎಷ್ಟು ಅಡ್ವಾಂಟೇಜ್ ಅನ್ನೋದು ನಿಮಗೆ ಗೊತ್ತು. ನೀವು ರೆಗ್ಯುಲರ್ ಮೆಥಡ್ ಅಲ್ಲಿ ಇಷ್ಟು ಮಾರ್ಕ್ಸ್ ಡೈರೆಕ್ಟ್ ಆಗಿ ತೆಗಿಯಕ್ಕಾಗತ್ತಾ? ಆಗಲ್ಲ. ಪ್ಯಾಸೇಜ್ ಅನ್ನೋದು ಇದುವರೆಗೆ ನಿಮಗೆ ವೀಕ್ನೆಸ್ ಇತ್ತು. ಈ ಮೆಥಡ್ ಇಂದ ಪ್ಯಾಸೇಜ್ ಅನ್ನೋದು ನಿಮ್ಗೆ ಏನಾಗಬೇಕು? ಸ್ಟ್ರೆಂತ್ ಆಗ್ಬೇಕು ಸರ್. ಪ್ಯಾಸೇಜ್ ಅನ್ನೋದು ಏನಾಗಬೇಕು? ಸ್ಟ್ರೆಂತ್ ಆಗ್ಬೇಕು ನಮಗೆ. ಅರ್ಥ ಆಯ್ತಾ? ನೀವು ಕನ್ನಡ ಮೀಡಿಯಂ ಇರಲಿ ಇಂಗ್ಲಿಷ್ ಮೀಡಿಯಂ ಇರಲಿ ಅದು ಸಂಬಂಧ ಇಲ್ಲ. ಪ್ಯಾಸೇಜ್ ನ ನಿಧಾನ ಓದಿ, ಪರವಾಗಿಲ್ಲ, ಸ್ವಲ್ಪ ಟೈಮ್ ವೇಸ್ಟ್ ಆದ್ರು ಸರ್ ಗ್ಯಾರಂಟಿ ಮಾರ್ಕ್ಸ್ ಬರ್ತಿದಾವೆ ಅಂತ ಗೊತ್ತಾದ ಮೇಲೆ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದ್ರಲ್ಲಿಗೆ ತಪ್ಪೇನಿದೆ? ಹೌದಾ ಇಲ್ಲ? ಅದು ಯಾವಾಗ ಗೊತ್ತಾಗತ್ತೆ? ಈ ಕೆಲಸ ಯಾವಾಗ ಮಾಡ್ತೀರಲ್ಲ ನೀವು, ಯಾವ್ದು ಈ ಕೆಲಸ ಯಾವಾಗ ಮಾಡ್ತಿರಲ್ಲ, ಏಯ್ ಬಾ ಮೇಲೆ ಶಿವನೇ ಮಂಜುನಾಥ, ಯಾವಾಗಿದು ನಿಮಗೆ ಈ ಪಾಯಿಂಟ್ ಯಾವಾಗ ಗೊತ್ತಾಗುತ್ತಲ್ಲ, ಇಷ್ಟು ನೋಡಿ, ಇಷ್ಟು ಕ್ವಶನ್ಸ್ ನಾನು ಡೈರೆಕ್ಟ್ ಪ್ಯಾಸೇಜ್ ಓದ್ತಾನೆ ಆನ್ಸರ್ ಮಾಡಬಹುದು ಅಂತ ಯಾವಾಗ ಗೊತ್ತಾಗುತ್ತೆ? 6 ಕ್ವಶನ್ ಅಂದಾಗ ಪ್ಯಾಸೇಜ್ ಮೇಲೆ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿ 6 ಕ್ವಶನ್ ಡೈರೆಕ್ಟ್ ಬರ್ತಿದ್ದ ಅಂದ್ರೆ ಯಾಕೆ ಟೆನ್ಷನ್ ತಗೊಳ್ಳೋದು? ಗಾಟ್ ಇಟ್? ನೆಕ್ಸ್ಟ್ ಇನ್ನೇನು ಉಳಿದವಪ್ಪ ಇದರಲ್ಲಿ? 21 ಆಯ್ತಲ್ಲ, 24 25. Which of the following statement is false according to the passage? A particular language points to a particular group of people. When you grow up in a society, you ignore glances, gestures. ಇಲ್ಲ ತಪ್ಪಿದಲ್ಲ, you ignore, you don't ignore. When you grow up in a society, you ignore glances. Ignore ಅಂದ್ರೆ ಏನಪ್ಪ? ನೆಗ್ಲೆಕ್ಟ್ ಮಾಡೋದು. ಓಕೆನಾ? ಇದೇ ಆನ್ಸರ್ ಇರ್ಬೇಕು. ಮುಗಿದೋಯ್ತು. ಇನ್ನ ಉಳಿದವ 29 30 ಏನಿದೆ? What is the synonym of the word complex? What is the synonym of the word complex highlighted in the passage? Complex ಅಂದ್ರೆ ಏನಪ್ಪ? ಬಿಲ್ಡಿಂಗ್ ಅಲ್ಲ, ಮತ್ತೆ ದೀಪ ಕಾಂಪ್ಲೆಕ್ಸ್ ಅಲ್ಲ ಅದು. ಕಾಂಪ್ಲೆಕ್ಸ್ ಅಂದ್ರೆ ಏನು? ಕಷ್ಟ, ಕಾಂಪ್ಲಿಕೇಟೆಡ್. ಓಕೆನಾ? ಸಿಂಪಲ್, ಲೂಸಿಡ್, ಪ್ಲೇನ್, ಇಂಟ್ರಿಕೇಟ್, ರೇರ್. ಇಂಟ್ರಿಕೇಟ್ ಅಂದ್ರೆ ಕೂಡ ಕಾಂಪ್ಲಿಕೇಟೆಡ್ ಅಂತ ಅರ್ಥ. ಇಂಟ್ರಿಕೇಟ್ ಅಂದ್ರೆ ಬೇರೆ ಹೇಳ್ತೀನಿ. ರೇರ್ ಅಂದ್ರೆ ಏನು? ಅಪರೂಪ. ರೇರ್ ಅಂದ್ರೆ ಅಪರೂಪ. ಪ್ಲೇನ್ ಅಂದ್ರೆ ಗೊತ್ತಾ ನಿಮಗೆ? ಲೂಸಿಡ್ ಅಂದ್ರೆ ತುಂಬಾ ಸಿಂಪಲ್, ಈಸಿ. ಲೂಸಿಡ್ ಅಂದ್ರೆ ಸಿಂಪಲ್, ಈಸಿ. ಸಿಂಪಲ್ ಅಂದ್ರೆ ಅದೇ ಮತ್ತೆ. ಸೊ ಇದಕ್ಕೆ ಸಿನಾನಿಮ್ ಕಾಂಪ್ಲೆಕ್ಸ್ ಗೆ ಮೀನಿಂಗ್ ಯಾವುದು? ಇಂಟ್ರಿಕೇಟ್ ಅಂದ್ರೆ ತುಂಬಾ ಕಷ್ಟವಾದದ್ದು. ಹಿಸ್ ವರ್ಡ್ಸ್ ವರ್ ವೆರಿ ಇಂಟ್ರಿಕೇಟ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಅವನು ಹೇಳೋದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ನಮಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಲಾಸ್ಟ್ ಪ್ರಶ್ನೆ ಈ ಪೇಪರ್ ಅಲ್ಲಿ ಎಲ್ಲುಂಟು? ಪೇಪರ್ ಕ್ವಶನ್ ನಂಬರ್ 30. ಏನ್ ಕೇಳ್ದ? ವಾಟ್ ಈಸ್ ದ ಆಂಟೋನಿಮ್ ಆಫ್ ದ ವರ್ಡ್ ಇನ್ಎವಿಟಬಲ್? ಅವೆಂಜರ್ಸ್ ಮೂವಿ ನೋಡಿದ್ರೆ ಇದು ಗೊತ್ತಿರುತ್ತೆ ನಿಮಗೆ. ಥ್ಯಾನೋಸ್ ಯಾವಾಗ್ಲೂ ಹೇಳ್ತಿರ್ತಾನೆ ಐ ಆಮ್ ಇನ್ಎವಿಟಬಲ್ ಅಂತ ಇಡೀ ಮೂವಿಯಲ್ಲಿ ಹೇಳ್ತಿರ್ತಾನೆ. ಕೇಳಿಸ್ಕೊಂಡ್ರೆ ಯಾರ್ಯಾರು ನೋಡಿದ್ರಿ ಇಲ್ಲಿ? ಅವೆಂಜರ್ಸ್ ದ ಎಂಡ್ ಗೇಮ್ ಮೂವಿ. ಎಂಡ್ ಗೇಮ್ ಅಲ್ಲ, ಅದಕ್ಕಂತ ಮುಂಚೆ ಬರೋದು ಯಾವುದು? ಅವೆಂಜರ್ಸ್ ನೋಡಿಲ್ಲ ಯಾರು ಇಲ್ಲಿ? ಎಷ್ಟು ಜನ ನೋಡಿದ್ರೆ ಅವೆಂಜರ್ಸ್? 1 2 3 ನೋಡಿರೇ ಇಲ್ಲ ಅವೆಂಜರ್ಸ್? ಅದ್ರಲ್ಲಿ ಥ್ಯಾನೋಸ್ ಐ ಆಮ್ ಇನ್ಎವಿಟಬಲ್ ಅಂತ ಹೇಳಲ್ವಾ? ಇನ್ಎವಿಟಬಲ್ ಅಂದ್ರೆ ಏನು? ನನ್ನನ್ನ ಎಸ್ಕೇಪ್ ಆಗಕ್ಕಾಗಲ್ಲ. ಓಕೆ, ಐ ಆಮ್ ಇನ್ಎವಿಟಬಲ್. ಅಂದ್ರೆ ನನ್ನನ್ನ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ, ನನ್ನಿಂದ ಎಸ್ಕೇಪ್ ಆಗಕ್ ಆಗಲ್ಲ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಇನ್ಎವಿಟಬಲ್. ಅದಕ್ಕೆ ಏನ್ ಕೇಳ್ತಿದ್ದಾನೆ ಅವನು? ಆಂಟೋನಿಮ್ ಕೇಳ್ತಿದ್ದಾನೆ. ಏನ್ ಕೇಳ್ತಿದ್ದಾನೆ? ಆಂಟೋನಿಮ್ ಕೇಳ್ತಿದ್ದಾನೆ. ಆಂಟೋನಿಮ್ ಏನಿದೆ? ಕೋರ್ಸ್, ಇನ್ಎಸ್ಕೇಪಬಲ್, ಸ್ಪ್ಲೆಂಡಿಡ್, ರೇರ್, ಅವಾಯ್ಡಬಲ್. ಆಂಟೋನಿಮ್ ಅಂದ್ರೆ ಇದೆ ತಾನೆ, ಅವಾಯ್ಡಬಲ್. ಇನ್ಎವಿಟಬಲ್ ಅಂದ್ರೆ ಅನ್ಅವಾಯ್ಡಬಲ್. ಇನ್ಎವಿಟಬಲ್ ಅಂದ್ರೆ ಏನು? ಅವಾಯ್ಡ್ ಮಾಡಕ್ ಆಗದೇ ಇಲ್ಲ. ಅಪೋಸಿಟ್ ವರ್ಡ್ ಏನು? ಅವಾಯ್ಡಬಲ್. ರೇರ್ ಅಂದ್ರೆ ಗೊತ್ತು,
ಸ್ಪ್ಲೆಂಡಿಡ್ ಅಂದ್ರೆ ಅದೊಂದು ಹೊಗಳಿಕೆ, ಹೊಗಳುವುದು. ವಾಟ್ ಇಸ್ ಸ್ಪ್ಲೆಂಡಿಡ್ ಪಿಕ್ಚರ್, ವಾಟ್ ಇಸ್ ಸ್ಪ್ಲೆಂಡಿಡ್ ಕಾರ್. ಸ್ಪ್ಲೆಂಡಿಡ್ ಅಂದ್ರೆ ಬ್ಯೂಟಿಫುಲ್, ಮ್ಯಾಗ್ನಿಫಿಷೆಂಟ್. ಓಕೆ, ನೆಕ್ಸ್ಟ್ ಇನ್ಎಸ್ಕೇಪಬಲ್, ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಕೋರ್ಸ್ ಚೆಕ್ ಮಾಡಿ ಸರ್. ಕೋರ್ಸ್ ಮೀನಿಂಗ್ ನನಗೂ ಗೊತ್ತಿಲ್ಲ. ಕೋರ್ಸ್ ಮೀನಿಂಗ್ ಚೆಕ್ ಮಾಡಿ ಯಾರಾದ್ರು. ಹಾರ್ಶ್ ಇನ್ ಟೆಕ್ಸ್ಚರ್. ಕೋರ್ಸ್ ಅಂದ್ರೆ ಹಾರ್ಶ್ ಇನ್ ಟೆಕ್ಸ್ಚರ್. ಯಾವಾಗ? ನಿನ್ನೆ ಬಂದಿದ್ರ? ನಿನ್ನೆ? ಓಕೆ. ಎಷ್ಟು ಗಂಟೆಗೆ ಇನ್ಫಾರ್ಮ್ ಮಾಡಿದ್ರಿ ದೀಪಾ? ಎಷ್ಟು ಗಂಟೆಗೆ ಇನ್ಫಾರ್ಮ್ ಮಾಡಿದ್ರಿ? ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ ನೀವೇನಾ? ನೀವಲ್ಲ, ಅದ್ಯಾರೋ ಇನ್ಫಾರ್ಮ್ ಮಾಡಿದ್ರು. ನಾನು ಹೇಳಿದೆ ಹೆಸರುಗಳು ಕಳಿಸ್ರೋ ಅಂತೇಳಿ. ಕೇಳ್ತೀರಾ? ಓಕೆ ಸರ್, ಮುಗೀತು ಪೇಪರ್. ಅರ್ಥ ಆಯ್ತಾ? ಎಲ್ರಿಗೂ ಪೇಪರ್ ಅರ್ಥ ಆಯ್ತಾ? ಕನ್ಫರ್ಮೇಶನ್ ಕೊಡಿ. ಎಲ್ರಿಗೂ ಪೇಪರ್ ಅರ್ಥ ಆಯ್ತಾ? ಕನ್ಫರ್ಮೇಶನ್ ಕೊಡಿ. ಸರ್ ಪ್ಲೀಸ್ ಡೈಲಿ ಹಿಂದಿ ಎಡಿಟೋರಿಯಲ್. ಹಿಂದಿ ಎಡಿಟೋರಿಯಲ್ ಮಾನಸ ಪ್ರವೀಣ್ ಸರ್ ಮಾಡ್ತಿದ್ದಾರೆ ನೋಡಿ ಅಮ್ಮ. ನಾನು ಇಂಗ್ಲಿಷ್ ಮಾಡ್ತಿದ್ದೀನಿ, ಆಪ್ಟಿಟ್ಯೂಡ್ ಮಾಡ್ತಿದ್ದೀನಿ, ಬೇರೆ ಇನ್ನೇನ್ ಮಾಡ್ಲಿ? ಮಾಂತೇಶ್, ಪ್ರತಿದಿನ ಕ್ಲಾಸ್ ತಗೊಳಕ್ ಆಗಲ್ಲಪ್ಪ, ನಮಗೂ ಕ್ಲಾಸಸ್ ತುಂಬಾನೇ ಜಾಸ್ತಿ ನಡೀತಾ ಇದಾವೆ. ಓಕೆನಾ? ರೇಖಾ, ನಿಮ್ ಡಿಜಿ ಮೆಸೇಜ್ ಆಗ್ತಾವ ನೋಡಿಗ ಇಲ್ಲಿ. ಗದ್ದು ಹೇಗಿದೀಯಪ್ಪ? ಫುಲ್ ಎಲ್ರು ಮಿಸ್ ಮಾಡ್ಕೊಂತಿದಾರೆ ನನ್ನಲ್ಲಿ. ನೋಡಿ, ರೇಖಾ ತುಂಬಾ ಮಿಸ್ ಮಾಡ್ಕೊಂತಿದಾರಂತ. ಚಲೋ, ಮತ್ತೆ ನಮ್ಮ ಭೇಟಿ ನಾಳೆ. ಗೊತ್ತಿಲ್ಲ, ನೆಕ್ಸ್ಟ್ ವೀಕ್ ಎಲ್ಲ SSC ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ವೀಕ್ ಎಲ್ಲ ಬ್ಯಾಂಕಿಂಗ್ ಕ್ಲಾಸಸ್ ಇರಲ್ಲ. ನೆಕ್ಸ್ಟ್ ವೀಕ್ ಎಲ್ಲ SSC ಕ್ಲಾಸಸ್ ನಡೆಯೋದು. ಓಕೆನಾ? ಮತ್ತೆ ನಾಳೆ ಒಂದು ಕ್ಲಾಸ್ ಇರುತ್ತೆ. ನಾಳೆನೂ ತಗೊಂತೀನಿ ಇಂಗ್ಲಿಷು. ಗ್ರಾಮರ್ ಅರ್ಥ ಆಗ್ತಿಲ್ಲ ಅಂದ್ರೆ ಅರುಣ್ ಬೇಸಿಕ್ಸ್ ಗೊತ್ತಿರ್ಬೇಕಪ್ಪ. ಬೇಸಿಕ್ಸ್ ಗೊತ್ತಿಲ್ಲಾರ್ದಂಗ ಗ್ರಾಮರ್ ಅರ್ಥ ಆಗಲ್ಲ. ನೋಡಿಗ ಶ್ರವಣ್ ಕೂಡ ಬಂದ ಅಲ್ಲಿ. ಗದ್ದಣ್ಣ, ಶ್ರವಣ್, ನಿಮ್ಗೆಲ್ಲ ಆಪ್ ಆಕ್ಸೆಸ್ ಸಿಕ್ಕಿದೆ ನೋಡಿ. ನಿಮ್ದು ಚೆಕ್ ಮಾಡಿ, ನಿಮ್ದು ಓಪನ್ ಮಾಡಿ ನೋಡಿ. ನಿಮ್ಗೆ ಆಪ್ ಆಕ್ಸೆಸ್ ಸಿಕ್ಕಿದೆ. ಆಪ್ ಓಪನ್ ಮಾಡಿದ್ರೆ ನಿಮ್ಗೆಲ್ಲ ಟೆಸ್ಟ್ ಸೀರೀಸ್ ಬ್ಯಾಚ್ ಗೆ ಆಡ್ ಮಾಡಿರ್ತಾರೆ. ನೀವು ಡೈರೆಕ್ಟ್ ಆಗಿ ಆಪ್ ಅಲ್ಲೇ ನೋಡ್ಬೋದು. ಓಕೆನಾ? ಓಕೆ, ಚಲೋ, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ನಮ್ಮ ಭೇಟಿ ಮತ್ತೆ ನಾಳೆ. ಆಪ್ ಅಲ್ಲಿ ಮತ್ತೆ 2:15 ಇಂಗ್ಲಿಷ್ ಬೇಸಿಕ್ ಕ್ಲಾಸ್ ತಗೊಂತೀನಿ, 2:15. ಓಕೆ, ಟಾಟಾ, ಬಾಯ್.